ನೀವೇ ಅಲ್ಲಿರ್ತಾರೆ ಎಲ್ಲಾರ್ಗ ಎಲ್ಲರೂ ಸೋಲು ಮುಂದ್ಕೋರಿ ಎಲ್ಲ ಮುಂದ್ಕೋರಿ 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 ಎಲ್ಲರೂ ಮುಂದ್ಕೋರಿ ದಾರ ಯಾರು ಮಾಡ್ರಿ ಮುಂದ್ಕೋರಿ ಎಲ್ಲರೂ ಮುಂದ್ಕೋರಿ ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯೋ ಎನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಅಂದು ಬಂಡಲಾದ ದುಶ್ಯಾಸನವು ಎನ್ನ ಸೀರೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ಕರುಣಿಸಿದ. ಈಗ ಅಣ್ಣನಿಗೆ ಏನು ಕಷ್ಟ ಬಂದಿರುವುದು ಏನು? ಕಾಂತ, ಏಳು ಏಳು ಮೇಲೆ ಕೇಳು, ನಾನು ಬೇಗನೆ ಹೋಗಬೇಕು. ಅಣ್ಣನು ನನ್ನನ್ನು ಕೂಗಿ ಕರೆಯುತ್ತಿರುವನು. ಏಳು ಏಳು ಮೇಲೆ ಕೇಳು. ಅಯ್ಯೋ, ಕಾಂತನು ಸಂಪೂರ್ಣವಾಗಿ ನಿದ್ರೆ ಹತ್ತಿರುವನು. ಈಗ ಕಾಂತನಿಗೆ ನಿದ್ರೆ ಭಂಗ ಮಾಡಿದರೆ ನನಗೆ ದೋಷ ಬರುವುದು. ಅಣ್ಣನಿಗೇನು ಕಷ್ಟ ಬಂದಿರುವುದೋ ಏನು? ಹೋಗದಿದ್ದರೆ ಏನು ಅಂದುಕೊಳ್ಳುವನೋ ಏನು? ಅಣ್ಣನಾದ ಶ್ರೀಹರಿ, ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನು ಅಲ್ಲ. ಭಕ್ತೋದ್ಧಾರ, ಬರುವೆ ನಿನ್ನ ಹತ್ತಿರ. ಅಣ್ಣಯ್ಯ, ಏತಕ್ಕಾಗಿ ಮೌನವಾಗಿ ನಿಂತುಕೊಂಡಿರುವೆ? ಚಂದ್ರನಂತೆ ಹೊಳೆಯುತ್ತಿರುವ ಈ ನಿನ್ನ ಮುಖವು ಕಂದೆ ಕೊಂದೆ ಬಾಡಿ ಹೋಗಲು ಕಾರಣವೇನು ಶ್ರೀಪತಿ? ತಿಳಿಸು ಇದರ ಸಂಗತಿ. ಅಯ್ಯೋ ತಂಗಿ, ಎನ್ನ ಘನತರ ಚಿಂತೆಯನ್ನು ಏನೆಂದು ಹೇಳಲಿ? ಇತ್ತ ಬಾರಮ್ಮ ಸಹೋದರಿ. ತಂಗಿ. ಅಣ್ಣಯ್ಯ, ಹೇಳವನ ಕೇಳು. ಚೆನ್ನಾಗಿ ಹೇಳು. ಬಾ. ಸ್ವಲ್ಪ ಘನತರ ಚಿಂತೆ ದೃಪದ ನಾಚುತೆ ಪುನೀತೆ ಪರಮ ಪತಿವ್ರತೆ. ಏನೆಂದು ಹೇಳಲಿ ಘನತರ ಚಿಂತೆ ದೃಪದ ನಾಚುತೆ ಪುನೀತೆ ಪರಮ ಪತಿವ್ರತೆ. ಅಷ್ಟಾದಿನದೊಳು ಶ್ರೇಷ್ಠ ಸುತನಿಗೆ ಮಾಡ ಪರಿಣಯ. ಇಷ್ಟದಿಂದಲಿ ಸತಿ ರುಕ್ಮಿಣಿಗೆ ಕೊಟ್ಟೆನು ಅಭಯ. ಏನೆಂದು ಹೇಳಲಿ ಘನತರ ಚಿಂತೆ ದೃಪದ ನಾಚುತೆ ಪುನೀತೆ ಪರಮ ಪತಿವ್ರತೆ. ತಂಗಿ, ಹೇಳವನ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ.
ಘನತರ ಚಿಂತೆಯನ್ನು ಏನೆಂದು ಹೇಳಲಿ? ಅದೇನು ಅಣ್ಣಯ್ಯ? ಇತ್ತ ಬಾರಮ್ಮ ಸಹೋದರಿ. ಮನ್ಮಥನ ಲಗ್ನವನ್ನು 8 ದಿವಸದಲ್ಲಿ ಮಾಡುವೆನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳು ತಿರುಗಿದರು. ಕಂದನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲ. ಇದಕ್ಕೇನು ಉಪಾಯ ಮಾಡುವಿಯಮ್ಮ ತಂಗಿ ವರಮಂಗಳಂಗಿ? ಅಣ್ಣಯ್ಯ ತಂಗಿ, ಇದು ಯಾವ ದೊಡ್ಡ ಕಾರ್ಯವೊಂದು ನೀನು ಚಿಂತೆಯನ್ನು ಮಾಡುತ್ತಿರುವೆ. ಅಂತ ದೊಡ್ಡ ಕಾರ್ಯ ಇರುವುದು ತಂಗಿ. ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಜಲ ಜಾತನಾಯ ನಾ ಕಳುಹಿಸೋಯನ್ನ ಜಲ ಜಾತನಾಯ ನಾ ಕಳುಹಿಸೋಯನ್ನ ಏ ರಾತ್ರಿಗೆ ಹೋಗಿ ಮದಾನಿಗೆ ಕಲ್ಯಾಯ. ಅಣ್ಣಯ್ಯ ತಂಗಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ವೇದ ವೇದ ಹಾಡಾಕೇನ ಮೋದಾದಲೆ ತಾರೋವೇನ ವೇದ ವೇದ ಹಾಡಾಕೇನ ಮೋದಾದಲೆ ತಾರೋವೇನ ಜಲ ಜಾತನಾಯನ ಕಳುಹಿಸೋ ಎಲ್ಲ ಜಲ ಜಾತನಾಯನ ಜಲ ಜಾತನಾಯನ ಜಲ ಜಾತ ನಯನ. ಅಣ್ಣನಾದ ಶ್ರೀಹರಿ, ಅಮ್ಮ ತಂಗಿ, ಇದು ಯಾವ ದೊಡ್ಡ ಕಾರ್ಯವೆಂದು ನಿನ್ನ ಚಿಂತೆಯನ್ನು ಮಾಡುತ್ತಿರುವಿ? ಹೌದು ಸಹೋದರಿ. ಅಣ್ಣಯ್ಯ ತಂಗಿ, ಈ ರಾತ್ರಿಗೆ ಹೋಗಿ ಮೊದಲಿಗೆ ಕನ್ಯೆಯನ್ನು ಹುಡುಕಿಕೊಂಡು ಬರುವೆನು ಅಣ್ಣ ರಾಜಾದ್ರಿ ಗಣ್ಯ. ಅಯ್ಯೋ ತಂಗಿ, ಅಹೋ ತಂಗಿ, ನಿನ್ನಂತ ಧೈರ್ಯಶಾಲಿಯಂ ಸಿಗಲಿಲ್ಲ. ಇಡೀ ಇಡೀ ಚಂದ್ರ ಇದ್ದ. ಈಕೋ ಶಸ್ತ್ರಗಳನ್ನು ಧರಿಸಿಕೋ. ನಾಳೆ ಒಂದೇ ದಿವಸ ಉಳಿದಿರೋದಮ್ಮ ತಂಗಿ ಸುಭಾಂಗಿ. ಮಾದಾನ ಜನ ಕಾಯನ್ನ ಸೋತ ಮದ ನೀಗೆ ಕನ್ಯಾ. ಅಣ್ಣಯ್ಯ ತಂಗಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮುಗಾದಲೆ ತಾರೋವೇನ ಕಳುಹಿಸ ಅಲ್ಲನೆ ಮುದಾದಲೆ ತಾರೋವೇನ ಕಳುಹಿಸ ಅಲ್ಲನೆ ಜಲ ಜಾತನಾಯನ ಕಳುಹಿಸೋ ಎಲ್ಲ ಜಲ ಜಾತನಾಯನ ಜಲ ಜಾತನಾಯನ ಜಲ ಜಾತ ನಯನ. ಅಣ್ಣನಾದ ಶ್ರೀಹರಿ, ಅಮ್ಮ ತಂಗಿ, 8 ದಿವಸದಲ್ಲಿ ರುಕ್ಮಣಿಗೆ ನೀನು ಮನ್ಮಥನ ಲಗ್ನವನ್ನು ಮಾಡುತ್ತೀರೆಂದು ಮಾತು ಕೊಟ್ಟಿರುವಿಯಾ? ಹೌದು ತಂಗಿ. ಅಣ್ಣಯ್ಯ ತಂಗಿ, ನೀನೇನು ಚಿಂತೆಯನ್ನು ಮಾಡಬೇಡ. ಈಗೋ ಇದೇ ರಾತ್ರಿಗೆ ಹೋಗಿ ಮಗನಿಗೆ ಕನ್ಯೆಯನ್ನು ಹುಡುಕಿಕೊಂಡು ಬರುವೆನು. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ಸಹೋದರಿ, ಅಣ್ಣಯ್ಯ ನಿನ್ನ ಸನ್ನುತ ವಚನವನ್ನ ಕೇಳಿ ಎನ್ನ ಮನಕ್ಕೆ ಸಂತೋಷವಾಯಿತು. ಹೌದೇ ಅಣ್ಣಯ್ಯ? ನೀನು ತೆರಳುವ ಕಾರ್ಯವನ್ನು ಶ್ರೀ ಅಮರೇಶನು ನಡೆಸಿಕೊಡುವನು ತಂಗಿ ವರಮಂಗಳಂಗಿ. ಧಾರೆಯಳೋ ಮೇರೆಯೋವ ವರ ಅವರೇಶನ ಚರಣವ ಸ್ಮರಿಸೋತ ಬರದಲೆ ಪೋಗುವೆನ ಚರಣವ ಸ್ಮರಿಸೋತ ಕನ್ಯೆಯ ತಾರೋವೇನ ಜಲ ಜಾತನಾಯನ ಜಲ ಜಾತನಾಯನ ಜಲ ಜಾತ ನಯನ. ಅಣ್ಣಯ್ಯ ತಂಗಿ, ಧರೆಯೊಳ ಮೆರೆಯುವ ಅಮರೇಶನ ಚರಣವನ್ನು ಸ್ಮರಿಸುತ್ತಾ
ಕನ್ಯೆಯನ್ನು ಹುಡುಕಲು ಹೋಗಿ ಬರುವನು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ಲೋಕೈಕ ಸುಂದರಿಯಾದ ತಂಗಿ ವರಮಂಗಳಂಗಿ. ಅಣ್ಣನಾದ ಶ್ರೀಹರಿ, ನಿನ್ನ ರೂಪವನ್ನು ನೋಡಿ ಪರ ರಾಜ್ಯತ್ತು ನಿತ್ತರಿಸಲಾರದೆ ನಿನಗೇನಾದರೂ ಅಪಾಯಗೊಳಿಸಾರು. ಆದ ಪ್ರಯುಕ್ತ ನಿನ್ನ ಕಂಡ ತಕ್ಷಣ ಮಂಡಲಾಧಿಪರ ಎದೆ ಗುಂಡಿಯಗಳು ಬಿರ್ರನೆ ಬಿರಿಯುವಂತೆ ಭಯಂಕರ ರೂಪವನ್ನು ನಿನ್ನ ಮುಖದೋಳು ಇಟ್ಟಿರುವೆ ತಂಗಿ. ಅಣ್ಣಯ್ಯ, ಬಾಣದ ಗುಂಪನ್ನು ನಿನ್ನ ಎಡಬಲಕ್ಕೆ ಇರುವಂತೆ ನೇಮಿಸಿರುವೆ. ತಡ ಮಾಡದ ಶ್ರೀ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ತೆಳುವಂತಳಾಗು ದೃಪದ ನಂದನೆ, ಹೋಗು ನೀ ಬೇಗನೆ. ಅಣ್ಣಯ್ಯ, ತಂಗಿ ಹೋಗಿ ಬರುವನು ಅಪ್ಪಣೆಯನ್ನು ಕೊಡು ಅಣ್ಣಯ್ಯ. ಸುಖೀ ಭವನಿಗೆ ಜಯವಾಗಲಿ, ಹೋಗಿ ಬಾರಮ್ಮ ದೃಪದ ನಂದನೆ. ಕರಬಲ್ಲವದಿ ಬಿಲ್ಲು ಬಾಳ ಅಂಗಳ ಪಿಡಿದು ಬಂದ ಪದಂ ದಾರಿಂದಗಳ ದೇವ ಆದಿಮ ಪ್ರಭಾವ. ಸ್ಫೋಟ ದುರ್ಪಟಯ ಕಟಿತ ಕಿಟಲ್ ಕೆಟಲ್ಲೆಲುತ ಸುತ್ಪ ನಾಟಿ ನಾಳಿಯಂದ ಭಕ್ತರ ಮರುತ್ಕೋಪದ ಓಂ ಕೃತ್ಯ ಜಯ ಕೃತ್ಯ ತಲಕ ಬಳಕಿನ ಸೂರ್ಯ ಪಾದ ಕಾಂತಿ ಹೇಳಿ ರಾಕರಿಸುವ ಚಡಾಳಿಯ ಮುಟ್ಟು ಜಡಯ ಕಾಳರಿಕ ಕರಿಯ ಕಲತ್ತನಿಯಿಂದ ಬಂದ ವೀರಾದ ವೀರ ನಮ್ದಾರಂದು ಕೇಳುವ ನೀನು ನಾವಲೇ ದೇವ. ನಾವು ದಾರಂದರೆ ಮಾಡ್ಕೊಂಡು ಮಂದಿ ಕಾಟ, ಮನೆ ಮಕ್ಕಳ ಎಂತಿ ಕಾಟ, ಊರಾಗ ತಿರುಗಾಡಿದ್ರೆ ತಂದೆ ತಾಯಿಗಳ ಕಾಟ, ಸಣ್ಣ ಸಣ್ಣ ಓಣಾಗ ತಿರುಗಾಡಿದ್ರೆ ನಾಯಿಗಳ ಕಾಟ. ಕಾಟವನ್ನು ತಾಳಗಾರದ ಬಂದು ಮಾತನಾಡಿಸುವ ಬಲು ದಿಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಏಳಬೇಕಮ್ಮ ನಾವಂಗಿದವ ಸಾರಥಿ ನಾವುದಾರಂದರೆ ತಾವುದಾರ ದೇವ. ಮೃಡನ ಕಟ ಎಂದ ಸಡಗರದ ಪಡದ ಬಿಡುಗಳದ ಶಕ್ಯ ಒಡೆಯನಾದ ಬಿಡು ದಕ್ಷನ ಸಂಪತ್ತಿಯ ಇಮ್ಮಡಿಯಾಗಿ ಸಂಭ್ರಮದಿಂದ ಬೆರೆಯುವ ಎಲ್ಲ ಸಾರದೆ ಪಡಲ್ಲೆಂದು ಒಡೆಯುವ ಸಿಡಿಲಿನ ಸಮಗರ್ತನೆಯ ಹರ್ಪದಕ್ಕ ಪಡವಿ ಪದಯದ ಒಡೆದು ಕದಲೆಡೆಗೆ ಭಯಗೊಂಡು ಕಪ್ಪಂ ತನ್ನಪ್ಪಿಸಿ ಎನ್ನಳಗಿರಿಗೆ ಹೋದರು. ಎಲ್ಲ ಸಾರದೆ ದೇವಾ. ಇದಕ್ಕೆ ತಪ್ಪಿದ ಕಟ್ಟು ಮೂರ್ಖರ ಕಾಲ್ಪಿಡಿದ ಸದಬಡದ ಅವರ ಪ್ರಾಣವನ್ನ ಕಡೆಗೆ ತೆಗೆದ ಜಡದಪ್ತಳ ಸುಧರಣಿಗೆ ಕಟ್ಟು ಸಂಭ್ರಮದಿಂದ ಕಳಿಸುವ ಮಹಾಪ್ರಚಂಡ ಎಲ್ಲ ಸಾರದೆ ದೇವಾ. ಪರ ತಂಡ ಎಂಟು ಮಂಡಲಾಧಿಪರ ಗಂಡ ತಂಡ ವೈರಿಗಳ ಮಿಂಡನೆಂದು ಧರಿಸಿದ ಮುಚ್ಚಿನ ಕಲ್ಪೆಣ್ಣೆಯು ಈ ಕೋಯನ್ನ ಬಲಚರಣದಲ್ಲಿ ಚಂಚಲೆಂದು ಬೆಳೆಯುತ್ತಿರುವಳು. ಇಂಥ ತತ್ವಿಕರ ರಿಪು ಭಯಂಕರ ಸಕಲ ಐಶ್ವರ್ಯದಿಂದ ಶೋಭಿಸುವ ಕಮಲಾವತಿ ಎಂಬ ರಾಜಧಾನಿಗೆ ಚಕ್ರವರ್ತಿ ವೈರಿ ಜನ ಸಮವರ್ತಿ ಕಮಲ ಚಕ್ರವರ್ತಿ ಎಂದು ತಿಳಿಯಲೇ ಸಾರದೆ ವಯಸ್ಸು ಜೈಬೇರಿಯನ್ನು ಜಾಗ್ರತೆ ಕಮಲ ಚಕ್ರವರ್ತಿ ಮಹಾರಾಜರು ನೀವಾದರೆ ಈ ಅಂದವಾದ ಸಭಾಭದ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ. ಸಾರದೆ ದೇವಾ. ಎಂದಿನ ದಿನ ಈ ರಮ್ಯತರ ಮಾತ ಸಭಾ ಮಂಟಪಕ್ಕೆ ಬಂದ ಅಂದವೇನೆಂದರೆ ಅದೇನು ದೇವಾ. ಎಲ್ಲ ರಾಜ್ಯದ ಪ್ರಜೆಗಳ ಸುಖ ಸಮಾಚಾರವನ್ನು ಕೇಳಿ ಆನಂದ ಪಡುವ ನಿಮಿತ್ತ ಬರಣವಾಯಿತು ಕಂಡಿಯ ಸಾರದೆ ಬಂದ ಸಂಗತಿ ತಿಳಿದು ಬಂದ ಸಂಗತಿ.
ದಾಸರ ನಾಗನಹಳ್ಳಿ ಹೊನ್ನೂರಪ್ಪ ಅವರು ಈ ಅಂದವಾದ ಆಗದು ರಾತ್ರಿ ಕನಸಿನಾಗ ಬಂದು ಕಾಡತಾಳ, ಆಗದು ರಾತ್ರಿ ಕನಸಿನಾಗ ಬಂದು ಕಾಡತಾಳ, ಆರಿವನ್ ಕೈದಲ್ಲ ಗೆಳೆಯ ನನ್ನ ಪಾರಿವಾಳ, ಗೊತ್ತ ನನ್ನ ಪಾರಿವಾಳ, ಆಗಲು ರಾತ್ರಿ ಕನಸಿನಾಗ ಬಂದು ಕಾಡತಾಳ, ಆಗಲು ರಾತ್ರಿ ಕನಸಿನಾಗ ಬಂದು ಕಾಡತಾಳ. ಸರ ಐಶ್ವರ್ಯ ಮತ್ತು ಮೇಲಕ್ಕೆಳೆ ಪ್ರಾಣಕಾಂತೆ, ಆಹೋ ಪ್ರಾಣಕಾಂತೆ, ನಿನ್ನ ಸುಂದರವಾದ ಭವನವನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ಕಾಂತೆ? ಹೇಳು ನಿನ್ನ ಮನದ ಚಿಂತೆ. ಪ್ರಿಯ, ಅಹೇ ಪ್ರಿಯೆ, ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ಸುಂದರೇ, ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಏನೆಯ ಎನ್ನ ಜೀವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಈತ ನುಡಿಯ ಆಲಿಸ ಆತ ಕಾಂತೆ, ಹೇಳಿದನ ಕೇಳು. ಅದೇನು ಚೆನ್ನಾಗಿ ಹೇಳು. ಏನೆಯ ಎನ್ನ ಜೀವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಈತ ನುಡಿಯ ಆಲಿಸಯ ಏನೆಯ ನಮ್ಮಯ ಪ್ರೀತಿಯ ಸುಸರತಿರೇವೆಯ ಮದವೆಯ ವಿಷಯನೇ ಮರತೆಯ ನಮ್ಮಯ ಪ್ರೀತಿಯ ಸುತರತಿರೇವೆಯ ಮದವೆಯ ವಿಷಯನೇ ಮರತೆಯ ಪರವನ ಹುಡುಕುವ ಆಲೋಚನೆಯ ವರವನು ಹುಡುಕುವ ಆಲೋಚನೆಯ ಬರದಲ್ಲಿ ಜರುಗಿತೋ ಮಂಗಳ ಕಾರ್ಯ, ಬರದಲ್ಲಿ ಜರುಗಿತೋ ಮಂಗಳ ಕಾರ್ಯ ಏನೆಯ ಎನ್ನ ಜೀವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಈತ ನುಡಿಯ ಆಲಿಸಯ ಪ್ರಾಣೇಶ್ವರ. ಪ್ರಾಣೇಶ್ವರೇ, ನಮ್ಮ ಪುತ್ರಿಯಾದ ರತಿದೇವಿಗೆ ಹಿಂದಿಗೆ 12 ವರ್ಷವು ಮೀರುತ್ತಾ ಬಂದವು. ಹೌದು ಸುಂದರೇ, ಕಾಂತ, ಕಾಂತೆ, ವಯಸ್ಸಿಗೆ ಬಂದ ಮಗಳಿಗೆ ಲಕ್ಷ್ಯ ಮಾಡುವುದು ತಂದೆ ತಾಯಿಯ ಜವಾಬ್ದಾರಿಯಲ್ಲವೇ? ಹೌದು ಸುಂದರೇ, ಹೌದಲ್ಲವೇ? ಹೌದು ಸುಂದರೇ. ಮಗಳಿಗೆ ತಕ್ಕ ವರವನ್ನು ಹುಡುಕಿ ಲಗ್ನವನ್ನು ಮಾಡು ಕಾಂತ ಗುಣವಂತ. ಆಹೇ ಪ್ರಾಣವಲ್ಲವೇ, ಮಗಳ ವಿಚಾರವನ್ನು ಮರೆತ ಕೂಡಲಿಕ್ಕೆ ನಾನೇನು ಅಜ್ಞಾನಿಯಲ್ಲ. ಹಾ ಅಹೇ ರಮಣೆ, ರಮಣ, ನಿನಗೇನಾದರೂ ತವರು ಮನೆ ಕಡೆ ಆಸೆ ಇದ್ದಿದ್ದೆಂದು ಇದುವರೆಗೆ ನಾನು ಸುಮ್ಮನಿದ್ದೆ. ಅಹೇ ಸುಂದರೇ, ಪ್ರಿಯ, ನೀನು ಹೀಗಾಡಿದ ಮೇಲೆ ನನಗೆ ತಕ್ಕ ಇದರ ಗೋಷ್ಠೆ. ನಿನ್ನ ಅಪೇಕ್ಷೆ ಎತ್ತ ಕಡೆ ಇರುವುದು ಹೇಳ, ಅದರಂತೆ ನಡೆಸಿಕೊಳ್ಳುವನು ನಮಗೆ ಎಲ್ಲ ಪ್ರಾಣಕ್ಕೆ ಅಂತ ಕಾಂತೆ. ನನಗೆ ತವರ ಮನೆ ಕಡೆ ಆಸೆ ಇರಬಹುದು ಎಂದು ಕೇಳಿದೆಯಾ? ಹೌದು ಸುಂದರೇ, ಪ್ರಿಯ, ಪ್ರಿಯರೇ, ನಲ್ಲ ನಲ್ಲೇ ತವರೇನ ಎನ್ನಯ ತಮ್ಮನ ಆಸೆಯ ಮರೆತಿರುವೇನ ತಾಯಿಯ ಮನೆಯ ತವರೇನ ಎನ್ನಯ ತಮ್ಮನ ಆಸೆಯ ಮರೆತಿರುವೇನ
ಏನೆಯ ನನ್ನ ಜೀವನದೊಡೆಯ ನೀನು ನನ್ನ ಪ್ರೀತಿಯ ಸತಿಯ ಈತ ನುಡಿಯ ಬುಡ್ಡಪ್ಪನ ಮಗ ಮಂಜುವರು ಬಾರ್ಕೆ ಲಿಂಗಪ್ಪನವರಿಗೆ 5,000 ರೂಪಾಯಿ ಬಹುಮಾನ ಪದಕ ಅರ್ಪಿಸಿರುತ್ತಾರೆ. ಪ್ರಾಣೇಶ್ವರ ರತಿದೇವಿ, ನನ್ನ ತವರ ಮನೆ ಕಡೆ ಏನಾದ್ರೂ ಆಸೆ ಇರಬಹುದು, ಎನ್ನ ತಮ್ಮನಿಗೆ ಕೊಡಬಹುದು ಎಂದು ತಿಳಿದುಕೊಂಡಿರುವೆಯಾ? ಛೇ ಛೇ, ಹಾಗೇನು ಇಲ್ಲ ಪ್ರಿಯ. ನಿನ್ನ ಕೈ ಹಿಡಿದು ನಿನ್ನ ಹಿಂದೆ ಯಾವಾಗ ಬಂದೆ ಆವಾಗ ಮರೆತು ಬಿಟ್ಟೆ ಎನ್ನ ತವರ ಮನ ಆಸೆಯು ಪ್ರಿಯ. ಮತ್ತೆ ಆ ನೀಚನಾದ ನನ್ನ ತಮ್ಮನಿಗೆ ನನ್ನ ಮಗಳನ್ನು ಕೊಡಲಾರೇನು? ಪ್ರಾಣೇಶ್ವರ, ಬೇರೆ ವರವನ್ನು ಹುಡುಕು, ನಮ್ಮ ಮಗಳನ್ನು ಕೊಡು, ಲಗ್ನವನ್ನು ಮಾಡು ಕಾಂತ. ನೀನು ಮಹಾಬುದ್ಧಿವಂತ. ರತಿದೇವಿ ಸೈಲಾಸ್ ಕಪ್ಕಲ್ ರಾಜ ಅವರು ಮ್ಯಾನೇಜರ್ ಇರ್ತಕ್ಕಂಥ ಗಾದಿ ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಅವರು ಸ್ವೀಕರಿಸಬೇಕು. ಮ್ಯಾನೇಜರ್ ಗಾದಿ ಅವರು. ನನ್ನ ವಂದನೆಗಳು. ಕಾಂತ, ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣವೇ ದೂತನಂ ಕಳುಹಿಸಿ ಚಪ್ಪನ್ನಾರು ದೇಶದಲ್ಲಿರುವ ರಾಜಪುತ್ರ ಚಿತ್ರಪಟಗಳನ್ನು ತಪ್ಪದೆ ನಿನ್ನ ವಶಕ್ಕೆ ತರಿಸಿಕೊಡುವೆ. ಹಾ ಹೇ ರಮಣೆ, ರಮಣ, ಅವುಗಳನ್ನು ರತಿದೇವಿಗೆ ತೋರಿಸು. ಆ ಮಕ್ಕಳು ಮೋಹಿಸಿದ ವರನಿಗೆ ಸರಸದಿಂದ ಪರಿಣಯವನ್ನು ಮಾಡಿಕೊಡುವೆ. ರತಿ ಸುಂದರೇ, ಸುಂದರ, ಮೊದಲ ಮಗಳನ್ನು ಕರೆಸಿ ಆಕೆಯ ಮುಖವನ್ನು ಅವಲೋಕಿಸಿ ಆ ನಂದಿನಿಯ ಅಭಿಪ್ರಾಯವನ್ನು ತಿಳಿದು ಮುಂದಿನ ಪ್ರಯತ್ನ ಮಾಡೋಣ ರಮಣೆ. ಸದ್ಗುಣ ಬರಲಿ. ಪ್ರಿಯ, ಸರ್ವ ದೇಶಕ್ಕೆ ಭಟರನ್ನು ಕರೆಸೋ, ಹುಲ್ಲುದ ವರವ ನೋಡಲು ತಿಳಿಸೋ. ಸರ್ವ ದೇಶಕ್ಕೆ ಭಟರನ್ನು ಕರೆಸೋ, ಉನ್ನತ ವರವ ನೋಡಲು ತಿಳಿಸೋ. ಚಿತ್ರಪಟಗಳ ತಕ್ಷಣ ತರಿಸೋ, ಚಿತ್ರಪಟಗಳ ತಕ್ಷಣ ತರಿಸೋ. ರತಿ ಕಲ್ಯಾಣವ ಕಾರ್ಯವ ನಡೆಸೋ, ರತಿ ಕಲ್ಯಾಣವ ಕಾರ್ಯವ ನಡೆಸೋ. ಏನೆಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಈತ ನುಡಿಯ ಆಲಿಸೋ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಹಾಲು ಹಿತ್ತಾಗ ಹಬ್ಬವನ್ನು ಮಾಡಬೇಕಲ್ಲವೇ? ಹೌದು ಸುಂದರೇ. ವಯಸ್ಸಿಗೆ ಬಂದ ಮಗಳನ್ನು ಲಗ್ನ ಮಾಡಬೇಕಲ್ಲವೇ? ಹೌದು ಸುಂದರೇ. ಕಾಂತ, ಕಾಂತೆ, ಸರ್ವ ದೇಶಕ್ಕೆ ಭಟರನ್ನು ಕಳಿಸು, ಉಣ್ಣುತ್ತ ವರವನ್ನು ನೋಡಲು ತಿಳಿಸು. ಈ ಸಭಾವಂದನಕ್ಕೆ ಮಗಳನ್ನು ಕರೆಸು, ಲಗ್ನದ ವಿಚಾರವನ್ನು ತಿಳಿಸು. ಕಾಂತ, ಕಾಂತೆ, ಮತ್ತೇಕೆ ತಡ? ಇನ್ನೇತಕ್ಕೆ ತಡ ಸುಂದರೇ? ರತಿ ಕಲ್ಯಾಣದ ಕಾರ್ಯವನ್ನೇ ನಡೆಸು. ಆಗಲ ಸುಂದರೇ. ಮಗಳನ್ನು ಕರೆಸು, ರನ್ನ ಬುದ್ಧಿ ಸಂಪನ್ನ. ಆ ಹೇಯನ್ನು ಪದ್ಮದ ರಸಿಯಾದ ಕಮಲಗಂಧೆ ನಿನ್ನ ಮನದ ನೀನಾಡುವ ವಚನವನ್ನು ಕೇಳಿ ನನಗೆ ಹರ್ಷ ಉಂಟಾಯಿತು. ಹೌದೇ? ಅಹೇ ಸುಂದರೇ, ಸುಂದರ, ಅದು ಯಾತಕ್ಕಂದರೆ ಅದು ಯಾತಕ್ಕೆ ಪ್ರಿಯ? ಹಾಲು ಇದ್ದಾಗಲೇ ಹಬ್ಬ ಮಾಡಬೇಕೆಂಬುದು ನನ್ನ ಮನಸ್ಸಿನಲ್ಲೇ ಇತ್ತು. ಈ ಪ್ರಶ್ನೆ ನಿನ್ನ ಬಾಯಿಯಿಂದಲೇ ಅಂದಿತು ಪ್ರಿಯ. ಅದು ಯಾತಕ್ಕಾಗಬಾರದು. ಹಾ, ನಮ್ಮ ದೈವ ಬಲ ಇದ್ದಾಗಲೇ ಮಗಳ ಲಗ್ನವನ್ನು ಮಾಡಿ ಸಂಭ್ರಮದಿಂದ ಕಣ್ಪ್ರೀತಿಯನ್ನು ನೋಡಬೇಕು. ಅಹೇ ಸುಂದರೇ, ಸುಂದರ, ಈಗ ಮಗಳನ್ನು ಕರೆಸಿಕೊಳ್ಳುವೆ. ನೀನು ಅಂತಃಪುರಕ್ಕೆ ತೆರಳು ಕಾಂತೆ. ನಡಿ ಇನ್ನಾತಕ್ಕೆ ನಿಂತೆ. ನಿನ್ನ ಇಷ್ಟದಂತೆ ಆಗ್ಲೇ ಪ್ರಿಯ. ಬಳಿ ಬಳಿರೆ ಎಲೈ ಸಾರದೆ ತಡ ಮಾಡದ ಅಂತಃಪುರಕ್ಕೆ ಹೋಗಿ ದಾಸಿಯರಡರ ಉಲ್ಲಾಸದಿಂದಿರುವ
ಎಲ್ಲ ಮೋಹದ ಸುತೆಯಾದ ರತಿದೇವಿಯನ್ನು ಕರೆತರುವಂತ ನಾವು ಸುತ ಸುಗಳವೆತ್ತಾದ ಮುರಳಿ ಘನಶ್ಯಾಮ ದೇವಾನವರತ ಪರಿಪಾಲಿಸು ದೇವಾನವರತ ಪರಿಪಾಲಿಸು ಶ್ರೀ ಮುರಳಿ ಘನಶ್ಯಾಮ ನಗೆಯ ಬೆಳದಿಂಗಳ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಶ್ರೀ ಮುರಳಿ ಘನಶ್ಯಾಮ ದೇವಾನವರತ ಪರಿಪಾಲಿಸು 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 ಆ ಆಹೋ ಅಪ್ಪಯ್ಯ ಹೇಳುವೆನು ಕೇಳು ಎನ್ನನು ನೀ ಕರೆಸಿರುವ ಎನ್ನನು ನೀ ಕರೆಸಿರುವ ಕಾರಣವೇನು ಪಿತನೆ ಕಾರಣವೇನು ಪಿತನೆ ಎನ್ನನು ನೀ ಮಂದಿರದಲ್ಲಿ ಹರುಷದಲ್ಲಿ ಪಗಡಿಯ ನಾಡುವ ಸಮಯದಲ್ಲಿ ಅರಮಂದಿರದಲ್ಲಿ ಹರುಷದಲ್ಲಿ ಪಗಡಿಯ ನಾಡುವ ಸಮಯದಲ್ಲಿ ನಿಮ್ಮಯ ದೂತನ ಕಳುಹಿಸಿ ನೀನು ಎನ್ನನು ಕರೆಸಿದ ಕಾರಣವೇ ಎನ್ನನು ಕರೆಸಿದ ಕಾರಣವೇ ಎನ್ನನು ನೀ ಕರೆಸಿರುವ ಎನ್ನನು ನೀ ಆಹೋ ಅಪ್ಪಯ್ಯ ಅರಮಂದಿರದಲ್ಲಿ ಗೆಳತಿಯರೊಂದಿಗೆ ಹರುಷದಿಂದ ಹಾಡುತ್ತಿರುವ ಸಮಯದಲ್ಲಿ ತಂದೆ ನಿಮ್ಮಯ ದೂತನನ್ನು ಕಳಿಸಿ ಎನ್ನನ್ನು ಬರದಲ್ಲಿ ಕರೆಸಿದ ಕಾರಣವೇನು ಅಪ್ಪಯ್ಯ ಆಹೋ ತಂದೆ ನೀ ಕರೆದ ತಕ್ಷಣವೇ ಓಡೋಡಿ ಬಂದೆ ನಿನ್ನ ಎದುರು ನಾನು ನಿಂತೆ ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ ಎನ್ನ ಮುದ್ದು ಹೊರಗಿಳಿಯಾದ ರತಿದೇವೆ ತಂದೆ ಇತ್ತ ಬಾರಿ ಅಮ್ಮಯ್ಯ ಎನ್ನ ತೊಡೆ ಮೇಲೆ ಕುಳಿತುಕೋ
ದಿವಸದ ನೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಏನು ಅಪ್ಪಯ್ಯ? ನಿನ್ನ ಪಡೆದ ಜನನಿಯಾದ ಕಮಲಕಲ್ಲಿಯು ಈ ಸಭೆಗೆ ಬಂದು ಸ್ತುತಿಪಡಿಸುವುದೇನೆಂದರೆ ಏನದು ಅಮ್ಮಯ್ಯ? ಅಪ್ಪಯ್ಯ, ಮಗಳಿಗೆ 12 ವರ್ಷ ಮೀರುತ್ತಾ ಬಂದವು. ಆದ ಕಾರಣ ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನ ಮಾಡಿಕೊಡು ಎಂದಳು. ಹೌದೇ ಅಮ್ಮ ಮಗಳೇ? ತಂದೆ, ಇದಕ್ಕೆ ನಿನ್ನ ಉತ್ತರ ಏನು ಹೇಳು? ಅದು ಯಾತಕ್ಕೆಂದರೆ ಯಾತಕ್ಕೆ ಅಪ್ಪಯ್ಯ? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆಯಂತೆ ತಂದೆ ತಾಯಿಗಳು ಕೇಳಬೇಕೆಂಬ ರಾಜಧರ್ಮವಿದೆ. ಅಮ್ಮ ಮಗಳೇ? ಅಪ್ಪಯ್ಯ, ಆದ ಕಾರಣ ನಿನ್ನ ಒಡಂಬಡಿಕೆ ಏನಿರುವುದು ನನ್ನದೇ ಚಂದದಿಂದ ಬೇಡಬೇಕನೆ. ಆಹೋ ತಂದೆ, ಅಮ್ಮ ಮಗಳೇ? ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಕೇಳಿದೆ ಅಪ್ಪಯ್ಯ. ಅಮ್ಮಯ್ಯ, ನಾನು ನಿನ್ನ ಮಗಳಲ್ಲವೇ? ಹೌದು ಮಗಳೇ. ನನ್ನ ಮೇಲೆ ನಿನಗೆ ಸಂದೇಹ ಉಂಟೆ? ಎಷ್ಟು ಮಾತ್ರಕ್ಕೆ ಸಂಶಯವಿಲ್ಲ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ? ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ರಾಜಪುತ್ರರ ಚಿತ್ರಪಟಗಳ ಬರದಲ್ಲಿ ತರಿಸುವರಿಸುವೆನಾ? ರಾಜಪುತ್ರರ ಚಿತ್ರಪಟಗಳ ಬರದಲ್ಲಿ ತರಿಸುವರಿಸುವೆನ, ನೀ ತೋರಿದ ವರವನೆ ಬರೆಸುವೆ ನಾನು. ಜವದಲ್ಲಿ ತರಿಸುವೋ ಪಿತನೆ, ಜವದಲ್ಲಿ ತರಿಸುವೋ ಪಿತನೆ, ಎನ್ನನು ನೀ ಕರೆಸಿರುವ, ಎನ್ನನು ನೀ ಕರೆಸಿರುವ ಕಾರಣವೇನು ಓ ಪಿತನೆ, ಕಾರಣವೇನು ಓ ಪಿತನೆ, ಎನ್ನನು ನೀ. ಆಹೋ ತಂದೆ, ಅಮ್ಮ ಮಗಳೇ? ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಕೇಳಿದೆಯಲ್ಲ. ಹೌದಮ್ಮಯ್ಯ. ರಾಜಪುತ್ರರ ಚಿತ್ರಪಟಗಳನ್ನು ನೀನು ತರಿಸಿಕೊಟ್ಟರೆ ನಾರದ ನಾರದ ಅಪ್ಪಯ್ಯ, ಅಮ್ಮಯ್ಯ, ಅದರಲ್ಲಿ ನೀ ತೋರಿದ ವರವನ್ನೇ ನಾನು ವರಿಸುವನೆಂದು ನಾನು ನಿನ್ನ ಮುಂದೆ ಹೇಳುವೆನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಮುದ್ದು ಗಿಳಿಯಾದರತಿದ್ದೇವೆ ತಂದೆ, ನಿನ್ನ ಮನದ ಇಚ್ಛೆಯಂತ ಈ ಕ್ಷಣವೇ ದೂತನಂ ಕಳಿಸಿ ಅನೇಕ ರಾಜ್ಯಪುತ್ರರ ಚಿತ್ರಪಟಗಳನ್ನು ತಪ್ಪದೆ ನಿನ್ನ ವಶಕ್ಕೆ ತರಿಸಿಕೊಳ್ಳುವೆ. ಅಮ್ಮಯ್ಯ, ಅಪ್ಪಯ್ಯ, ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಸರಿ ಬಂದ ಪುರುಷರನ್ನು ತೋರಿಸು. ಜಾಗೃತಿಯಿಂದ ಅವರನ್ನು ಕರೆದ ಮಹಾವೈಭವದಿಂದ ಎನ್ನ ಮನೆಯ ಮುಂದೆ ಲಗ್ನ ಮಾಡಿಕೊಡುತ್ತೇನೆ. ತಂದಿರುವುದಲೇ ಬಿಡು ನಿನ್ನ ಮನದ ಆಲೋಚನೆ. ಅಪ್ಪಯ್ಯ, ಅಮ್ಮಯ್ಯ, ಆದರೂ ಎನ್ನ ಮನದ ಆಸೆ ಬೇರೆ ಇರುವುದು ತಂದೆ. ಅದು ಏನಿರುವುದು ಮಗಳೇ? ನಾನು ಹೇಳಿದ್ರೆ ಅದನ್ನು ನೆರವೇರಿಸಿಕೊಡಬೇಕು ತಂದೆ. ಸಹಜವಾಗಿ ನಡೆಸಿಕೊಳ್ಳುವುದು ಮಗಳೇ. ನಡೆಸಿಕೊಡುವೆಯಲ್ಲ? ಹೌದು ಅಮ್ಮಯ್ಯ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಯೊಳು ಮೆರೆಯುವ ವರ ಮರೇಶನ ಚರಣವ ಸ್ಮರಿಸುತ್ತ ಪೇಳುವೆನ. ನಾರದ ದ್ರೌಪದಿ, ಧರೆಯೊಳು ಮೆರೆಯುವ ವರ ಮರೇಶನ ಚರಣವ ಸ್ಮರಿಸುತ್ತ ಪೇಳುವೆನ. ಎನ್ನ ಮನದ ಕೋರಿಕೆ ತಿಳಿಯ ನೀನು. ತಿಳಿಸುವೆ ನಾನು ನಿನಗಿನ್ನು, ತಿಳಿಸುವೆ ನಾನು ನಿನಗಿನ್ನು, ಎನ್ನನು ನೀ ಕರೆಸಿರುವ, ಎನ್ನನು ನೀ ಕರೆಸಿರುವ ಕಾರಣವೇನು, ಕಾರಣವೇನು ಪಿತನೆ, ಎನ್ನನು ನೀ. ನಾರದ ದ್ರೌಪದಿ, ಆಹೋ ಅಪ್ಪಯ್ಯ, ಅಮ್ಮ ಮಗಳೇ? ಎನ್ನ ಮನದ ಕೋರಿಕೆ ಏನೆಂದು ಕೇಳಿದೆಯಾ? ಅದು ಏನು ಮಗಳೇ? ಅಪ್ಪಯ್ಯ, ಅಮ್ಮಯ್ಯ, ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡುವೆ ಎಂದು ಹೇಳಿದೆಯಲ್ಲ. ಹೌದಮ್ಮಯ್ಯ. ಅದರಲ್ಲಿ ನಾನು ಮೆಚ್ಚಿದ, ನಾನು ಕೋರಿದ ವರನೊಂದಿಗೆ ಎನ್ನ ಲಗ್ನ ಮಾಡಿಕೊಟ್ಟರೆ ಮಾತ್ರ ಎನ್ನ ಮನಸ್ಸಿಗೆ ಸಮ್ಮತವಾಗುವುದು.
ಇದಕ್ಕೆ ನಿನ್ನ ಅಭಿಪ್ರಾಯ ಏನಿರೋದು ಅದನ್ನು ಎನ್ನ ಮುಂದೆ ತಿಳಿಸು ತಂದೆ. ಅದನ್ನು ಕೇಳಲೇ ನಾನು ಇಲ್ಲಿಗೆ ಬಂದೆ. ಅಮ್ಮ ರತಿದೇವಿ, ನೀನೆಂಥ ದಡ್ಡಳು? ಯಾತಕ್ಕೆ ಅಪ್ಪಯ್ಯ? ನಿನಗೆ ಸಮ್ಮತವಾದ ಮಾತುಗಳು ನನಗೆ ಸಮ್ಮತವಲ್ಲವೇ? ಹೇಗೆ? ಹೌದೇ? ನಿನಗೆ ಇದ್ದ ಪುರುಷರನ್ನು ಪಾಣಿಗ್ರಹಣ ಮಾಡಿಕೋ, ಅದಕ್ಕೆ ನಾನು ಯಾತಕ್ಕೆ ಅಡ್ಡಿಯಾಗಲೇ? ಅಮ್ಮ ಮಗಳೇ ತಂದೆ, ಆ ಮಾತು ಎಂದಿಗೂ ಆಗಲಾರದನ್ನು ತಿಳಿ ಸಂಶಯವನ್ನು ಹಳೆ. ಸಂತೋಷದಿಂದ ಶ್ರೀ ಅಮರೇಶ್ವರನ ಧ್ಯಾನ ಮಾಡುತ್ತಾ ಅರಮನೆಗೆ ಹೋಗೋಣ ಅಮ್ಮ ಮಗಳೇ. ಸುಪ್ರಾಂಶಗಳೇ, ನಿನ್ನ ಇಚ್ಛೆಯಂತೆ ಆಗಲೇ ಅಪ್ಪಯ್ಯ. ದೇಶ ವಿದೇಶಗಳ ತಿರುಗಿದರೂ ನನಗೆ ಸರಿಯಾದ ಕನ್ಯೆಯೇ ದೊರೆಯಲಿಲ್ಲ. ಅಣ್ಣನಾದ ಶ್ರೀಹರಿಗೆ ನಾನು ಹೇಗೆ ಮುಖವನ್ನು ತೋರಿಸಲಿ? ಈಗ ನಾನು ಏನು ಮಾಡಲಿ ದೇವ ಅಧೀನ ಬಾಂಧವ? ನಾರಾಯಣ ಜಯ ನಾರಾಯಣ ಜಯ ಜಯ ನಾರಾಯಣ 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 ನಾರಾಯಣ. ಆಹಾ, ಇದೇನು ಆಶ್ಚರ್ಯ! ಈ ಘೋರ ವನದಲ್ಲಿ ಯಾವುದೋ ಒಂದು ವೀಣನಾದವು ಕೇಳಿ ಬರುತ್ತಿರುವುದು. ಆಗಲೇ ಕಾದು ನೋಡುವೆ. ಜಯ ನಾರಾಯಣ ಜಯ ಜಗಜೇವನ ಜಯ ನಾರಾಯಣ ಜಯ ಜಗಜೇವನ ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ. ಜಯ ನಾರಾಯಣ ಜಯ ಜಗಜೇವನ ಜಯ ನಾರಾಯಣ ಜಯ ಜಗಜೇವನ ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ. ಕಮಲ ನಯನ ಪೀತಾಂಬರಧಾರೆ ಕಮಲ ನಯನ ಪೀತಾಂಬರಧಾರೆ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ದೇವ ಸದ ಜನ ಪಾಲ ಚಿದ ಜನ ಲೋಲ ನದ ಜನ ಪಾಲ ಚಿದ ಜನ ಲೋಲ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ನಾರಾಯಣ ವೈಕುಂಠ ನಾರಾಯಣ. ಜಯ ನಾರಾಯಣ ಜಯ ಜಗಜೇವನ ಜಯ ನಾರಾಯಣ ಜಯ ಜಗಜೇವನ ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ ಮುಕುಂದ ಮುರವರ್ಧನ ಮುಕುಂದ ಮುರವರ್ಧನ. ನಾರಾಯಣ ನಾರಾಯಣ ನಾರಾಯಣ. ಓಹೋ, ಇವರು ನಾರದರೇ ಇರಬೇಕು. ಆಗಲಿ, ಇವರ ಮುಂದೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವೆ. ನಾರಾಯಣ ನಾರಾಯಣ. ಸೈಕಲೇಶ್ವರ ಮಸ್ತು ಮೇಲೆ ಕೇಳಮ್ಮ ದ್ರೌಪದಿ. ಸ್ವಾಮಿ ನಾರದರೇ, ಅಮ್ಮ ದ್ರೌಪದಿ, ನಿಮ್ಮನ್ನ ಕಂಡು ನನಗೆ ಬಹಳ ಸಂತೋಷವಾಯಿತು. ನಾರಾಯಣ ನಾರಾಯಣ. ಸ್ವಾಮಿ, ಅಮ್ಮ ದ್ರೌಪದಿ, ಹೇಳುವೆನೆ ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ.
ವಂದಿಪೆ ದಾರಿ ತಪ್ಪೆ ನಾರದಾರೆ ವಂದಿಪೆ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ನಿಮ್ಮನ್ನ ಕಂಡು ನನ್ನ ಮನಸ್ಸು ಹೇಗಾಯಿತಂದರೆ, ಅದು ಹೇಗಾಯಿತು ತಾಯಿ? ಕುರುಡನಿಗೆ ಕಂಡು ಬಂದಂತಾಯಿತು, ಕಡು ಬಡವನಿಗೆ ಭಾಗ್ಯ ದೊರೆತಂತಾಯಿತು. ಸಂತೋಷ ಸಂತೋಷ. ನಿಮ್ಮನ್ನ ಕಂಡು ನಾನು ಧನ್ಯಳಾದೆನೆ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಿರಿ ಸ್ವಾಮಿ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದೃಪದನ ಸುತೆ ನಡುಗುತ್ತಲೇ ತಗೆ ನಿಂತೆ. ನಡು ರಾತ್ರಿಯಲ್ಲಿ ದುಃಖವ ಮಾಡುತ್ತ ಕಡು ಮಿಡುಕುವುದಕ್ಕೆ ದೃಪತೆ, ಕಡು ಮಿಡುಕುವುದಕ್ಕೆ ದೃಪತೆ, ಕಡು ಮಿಡುಕುವುದಕ್ಕೆ ದೃಪತೆ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದೃಪದನ ಸುತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ ಸ್ವಾಮಿ. ಚಂದಿರನಂತೆ ಒಳೆಯುವವರ ಕಪ್ಪಾಗಿದೆ ಏನು ಕಾರಣ? ಚಂದಿರನಂತೆ ಹೊಳೆಯುವ ವದನ ಕಪ್ಪಾಗಿದೆ ಏನು ಕಾರಣ? ಚಿಂತೆಯು ಬಿಡು ನೀ ಕ್ಷಣ, ಧೈರ್ಯವ ಕೊಡು ನೀ ತಾಕ್ಷಣ. ಚಿಂತೆಯು ಬಿಡು ನೀ ಕ್ಷಣ, ಧೈರ್ಯವ ಕೊಡು ನೀ ತಾಕ್ಷಣ. ಧೈರ್ಯವ ತೊಡು ನೀ ತಾಕ್ಷಣ, ಧೈರ್ಯವ ತೊಡು ನೀ ತಾಕ್ಷಣ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದೃಪದನ ಸುತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ, ಇಂಥ ಅರ್ಧರಾತ್ರಿಯಲ್ಲಿ ಓರ್ವಳೆ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಶಿವ ಶಿವ ಎಂದು ಸಂಚಾರ ಮಾಡುವ ಕಾರಣವೇನು? ಅಮ್ಮಯ್ಯ ಸ್ವಾಮಿ, ಚಂದಿರನಂತೆ ಹೊಳೆಯುವ ನಿನ್ನ ಮುಖಬಿಂಬವು ಕಂದಿ ಕುಂದಿ ಕಪ್ಪಾಗಿರಲು ಕಾರಣವೇನು? ನಿನಗೇನು ಅಂತ ಕಷ್ಟ ಬಂದಿರುವುದು? ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ತಡ ಮಾಡದೆ ಹೇಳಮ್ಮ ದೃಪನಂದನೆ, ನೀ ಬಂದ ಕಾರ್ಯವನ್ನು ಬೇಗನೆ. ಸ್ವಾಮಿ, ಅಮ್ಮ ದ್ರೌಪದಿ, ಅಯ್ಯೋ ನನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ? ಅದೇನು ತಾಯಿ? ಹೇಳುವೆನು ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ. ಸದಮಾಲಾಂಗಲೆ ಪದಮ ಬಾಳನೆಗೆ ಸೋದತೆ ಮಾರೆ ಎಲ್ಲ ಜನಗೆ ಪಡುಮಾಸನ ಪಡುತ್ತಲಿರುವೆ. ಪಡುಮಾಸನ ಪಡುತ್ತಲಿರುವೆ.
ವಂದಿಪೇನ. ಸ್ವಾಮಿ, ಅಮ್ಮ ದ್ರೌಪದಿ, ಅಯ್ಯೋ ಎನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ. ಅದೇನು ತಾಯಿ? ಅಣ್ಣನಾದ ಶ್ರೀಹರಿಯು ಮನ್ಮಥನ ಲಗ್ನವನ್ನು 8 ದಿವಸದಲ್ಲಿ ಮಾಡುತ್ತನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶಗಳು ತಿರುಗಿದರೂ ಸರಿಯಾದ ಕನ್ಯೆಯೇ ದೊರೆಯಲಿಲ್ಲ. ಹೌದೇನು ಜನನಿ? ಸ್ವಾಮಿ, ಅಮ್ಮ ದ್ರೌಪದಿ, ಆಗ ಅಣ್ಣನಾದ ಶ್ರೀಹರಿಯು ಎನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದನು. ಸ್ವಾಮಿ, ಅಮ್ಮ ದ್ರೌಪದಿ, ನಾನು ಸಹ ದೇಶ ವಿದೇಶಗಳು ತಿರುಗಿದರೂ ಕನ್ಯೆಯೇ ದೊರೆಯಲಿಲ್ಲ. ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಇದು ಅಲ್ಲದೆ ಮತ್ತೆ ಹೇಳುವೆನು. ಚೆನ್ನಾಗಿ ಹೇಳಿರಿ ಸ್ವಾಮಿ. ಕೊಡು ಎನಗ ಭಯ, ಹೇಳುವೆ ಉಪಾಯ, ಬಿಡು ನಿನ್ನ ಮನದ ಸಂಶಯ. ಕೊಡು ಎನಗ ಭಯ, ಹೇಳುವೆ ಉಪಾಯ, ಬಿಡು ನಿನ್ನ ಮನದ ಸಂಶಯ. ಯಾರಿಗೆ ಹೇಳಬೇಡ ಈ ವಿಷಯ, ಬಯಲಿಗೆ ತರಬೇಡ ಎನ್ನಯ. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಯಾರಿಗೆ ಹೇಳಬೇಡ ಈ ವಿಷಯ, ಬಯಲಿಗೆ ತರಬೇಡ ಎನ್ನಯ. ಬಯಲಿಗೆ ತರಬೇಡ ಎನ್ನಯ, ಬಯಲಿಗೆ ತರಬೇಡ ಎನ್ನಯ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದೃಪದನ ಸುತೆ ನಡುಗುತ್ತಲೇ ತಗೆ ನಿಂತೆ. ನಡು ರಾತ್ರಿಯಲ್ಲಿ ದುಃಖವ ಮಾಡುತ್ತ ಕಡು ಮಿಡುಕುವರೆಗೆ ದೃಪತೆ, ಕಡು ಮಿಡುಕುವರೆಗೆ ದೃಪತೆ, ಕಡು ಮಿಡುಕುವರೆಗೆ ದೃಪತೆ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದೃಪದನ ಸುತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಓಹೋ ಅಮ್ಮ ದ್ರೌಪದಿ, ಇಷ್ಟಕ್ಕೇನೆ ಈ ಅಡವಿಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ಇದೇನು ಅಸಾಧ್ಯವಲ್ಲ. ಕೇಳಿದರೆ ಹೇಳೆವು, ಹೇಳುವುದಕ್ಕೆ ಮಿಡುಕುವುದಿಲ್ಲ. ಅಮ್ಮ ದ್ರೌಪದಿ ಸ್ವಾಮಿ, ಪರಂತು ನಾಳೆ ಮಾತಿಗೆ ಮಾತು ಬಂದರೆ, ನಾರದರು ಹೇಳಿದರಂದು ಈ ಮಾತು ಬಯಲಿಗೆ ಬಿದ್ದರೆ ಎನ್ನ ಬಾಳ್ವೆಯಂತೂ ಯಾತಕ್ಕೆ ಬರಲಿಕ್ಕಿಲ್ಲ ತಾಯಿ. ನೀವು ಹೇಳಿದ್ರೆಂದು ನಾನು ಯಾರ ಮುಂದೆ ಹೇಳುವುದಿಲ್ಲ ಸ್ವಾಮಿ. ಅಮ್ಮ ದ್ರೌಪದಿ ಸ್ವಾಮಿ, ಇಲ್ಲಿಗೆ ನಾರದರು ಲೋಕಕ್ಕೆ ಮೂಲವಾದರೆಂದು ಸರ್ವರು ಅನ್ನುವರು, ನಾವೇನು ಅಂತವರಲ್ಲ. ಹೌದೌದು ಅಮ್ಮ ದ್ರೌಪದಿ ಸ್ವಾಮಿ. ನಮ್ಮನ್ನು ಕಂಡ ಕ್ಷಣವೇ ಈ ಜನರಿಗೆ ಹೇಗಾಗುತ್ತದೋ ಏನು, ಅದಕ್ಕೆ ನಾವೇನು ಮಾಡೋಣ? ನಾವಂತೂ ಒಬ್ಬರ ಸುದ್ದಿ ಒಬ್ಬರಿಗೆ ಹೇಳುವುದಿಲ್ಲ. ಜಗಳ ಹಚ್ಚುವ ಮಾತು ಮಾತ್ರ ಮೊದಲೇ ಸ್ವಾಮಿ, ಅದು ನಿಮಗೆ ಗೊತ್ತೇ ಇಲ್ಲ. ಅಮ್ಮ ದ್ರೌಪದಿ ಸ್ವಾಮಿ, ಹೀಗಿದ್ದು ಜನರು ಕೊಂಡಿ ಮಿಂಚಣ್ಣನವರೆಂದು ಖಂಡಿತ ಬಂಡೆ ಮೇಲೆ ತುಂಡಕ್ಷರವನ್ನು ಕಡೆದು ಬಿಡುತ್ತಾರೆ. ಅಮ್ಮ ದ್ರೌಪದಿ ಸ್ವಾಮಿ, ನಾವು ಹುಟ್ಟಿದ ದೈವವೇ ಹೀಗಿರುವುದು, ದಾರು ಮಾಡುವುದೇನು? ಅಮ್ಮ ತಂಗಿ ಸ್ವಾಮಿ, ಮುಖ್ಯ ತನ್ನ ಗುಣ ಬಿಡಬಾರದು, ಹನ್ನೆರೆ ಗುಣ ಎಣಿಸಬಾರದು. ಹೌದು ಸ್ವಾಮಿ. ಅಮ್ಮ ತಂಗಿ ಸ್ವಾಮಿ ನಾರದರೆ ಇದ್ದಬ ಕನ್ಯೆ ಇರುವ ಸ್ಥಳವನ್ನು ಹೇಳುವೆನು. ಕಮಲ್ ರಾಜ, ಕಮಲ್ ರಾಜ. ನಾರಾದರೂ ಹೇಳಿದರೆಂದು ಯಾರಿಗೆ ಹೇಳಬಾರದು. ಅದು ಯಾತಕ್ಕೆಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಗಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ತಮ್ಮ ಮನೆಯ ಮುಂದಕ್ಕೆ ಕಾಲು ಹಿಡಗೊಡಲಿಕ್ಕಿಲ್ಲ. ಅಮ್ಮಯ್ಯ, ಕೊಡಿ ಹೆನಗೆ ಅಭಯ, ಹೇಳುತ್ತೀನಿ ನಿಮಗೆ ಉಪಾಯ. ಕನ್ಯಾಯಿ
ಸ್ವಾಮಿ. ದ್ರೌಪದಿ, ಈಗ ಕನ್ಯೆ ಇರುವ ಸ್ಥಳವನ್ನು ಬೇಗನೆ ಹೇಳಬೇಕೆಂದು ಕೇಳಿಕೊಳ್ಳಬೇಡ ಸ್ವಾಮಿ ಸಜ್ಜನ ಪ್ರೇಮಿ. ಇದು ಅಲ್ಲದೆ ಮತ್ತೆ ಹೇಳುವಲ್ಲಿ ಕೇಳಮ್ಮ. ಕಮಲಾವತಿಯಳು ಕಮಲನ ಮಗಳು, ರೂಪದಲ್ಲಿ ಅತಿ ಸುಂದರಳು. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ. ಕಮಲಾವತಿಯಳು ಕಮಲನ ಮಗಳು, ರೂಪದಲ್ಲಿ ಅತಿ ಸುಂದರಳು. ಮಾರನಗೋಸ್ಕರ ಜನಿಸಿಹಳು, ಕನ್ನೆಯು ಅಲ್ಲಿ ಕಾದಿಹಳು. ಮಾರನಗೋಸ್ಕರ ಜನಿಸಿಹಳು, ಕನ್ನೆಯು ಅಲ್ಲಿ ಕಾದಿಹಳು. ಬರದಿಗೆ ಹಲ್ಲಿಗೆ ನೀ ತೆರಳು, ಬರದಿಗೆ ಹಲ್ಲಿಗೆ ನೀ ತೆರಳು. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದೃಪದ ನಾಸುತೆ ನಡುಗುತ್ತಲೇ ಕತೆ ನಿಂತೆ. ನಡು ರಾತ್ರಿಯಲ್ಲಿ ದುಃಖವ ಮಾಡುತ್ತ ಕಡು ಮಿಡುಕುವುದಕ್ಕೆ ದೃಪತೆ, ಕಡು ಮಿಡುಕುವುದಕ್ಕೆ ದೃಪತೆ, ಕಡು ಮಿಡುಕುವುದಕ್ಕೆ ದೃಪತೆ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದೃಪದ ನಾಸುತೆ ನಡುಗುತ್ತಲೇ ಕತೆ ನಿಂತೆ, ನಡುಗುತ್ತಲೇ ಕತೆ ನಿಂತೆ. ಅಮ್ಮ ಮಗಳೇ, ಹಾಗಾದರೆ ಹೇಳುತ್ತೀನಿ ಕೇಳು. ಅದೇನು ಸ್ವಾಮಿ? ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಸುತೆಯಳಾದ ರತಿದೇವಿಯು ಬಹುಚೆನ್ನಿಗಳು. ಅಹುದೇ ಸ್ವಾಮಿ. ಆಕೆಯು ಮನ್ಮಥನ ಸಲುವಾಗಿಯೇ ಅಲ್ಲಿ ಜನಿಸಿದಳು. ಅಹುದೇ. ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಮ್ಮ ದ್ರುಪದನಿಂದ ನೀ ಹೋಗು ನಿಮ್ ಬೇಗನೆ. ಸ್ವಾಮಿ, ಅಮ್ಮ ದ್ರೌಪದಿ, ನೀವು ಹೇಳಿದಂತೆ ನಾನು ಕಮಲಾವತಿಗೆ ಹೋಗುವನು ನಿಜ, ಆದರೆ ತಾವೆಲ್ಲಿಗೆ ಹೋಗುವರು? ಅಮ್ಮ ದ್ರೌಪದಿ, ಸ್ವಾಮಿ, ನೀನು ಕಮಲರಾಜನ ಹತ್ತಿರಕ್ಕೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡುವುದಕ್ಕೆ ಹೋಗು. ಹಾ, ನಾನು ಕೌಂಡ್ಲಿಕ ಮಹಾರಾಜನಲ್ಲಿಗೆ ಹೋಗಿ ಬರುತ್ತೇನೆ. ಓಹೋ. ನನಗೆ ಸ್ವಲ್ಪ ಕೆಲಸವಿದೆ ತಾಯಿ, ಸೌಖ್ಯಪ್ರದಾಯಿ. ಸ್ವಾಮಿ, ಅಮ್ಮ ದ್ರೌಪದಿ, ಹಾಗಾದರೆ ಹೋಗಿ ಬರುವನು, ಅಪ್ಪಣೆಯನ್ನು ಪಡೆಯುವುದು. ನಿನ್ನ ಇಷ್ಟದಂತೆ ಆಗಲಿ ಅಮ್ಮಯ್ಯ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಈ ಜಗ ಒಂದು ನಾಟಕ ಮಂದಿರ, ಈ ಜಗ ಒಂದು ನಾಟಕ ಮಂದಿರ. ಜನರೆಲ್ಲ ಸೋತ್ರದ ಬೊಂಬೆಗಳಯ್ಯ. ಜನರೆಲ್ಲ ಸೋತ್ರದ ಬೊಂಬೆಗಳಯ್ಯ. ನೀನಾಡಿಸಿದಂತೆ ಹಾಡುವರಯ್ಯ. ನೀನಾಡಿಸಿದಂತೆ ಹಾಡುವರಯ್ಯ. ಲೀಲಾಮಯ್ಯನೋ ನೀನೆ ದೇವ, ಲೀಲಾಮಯ್ಯನೋ ನೀನೆ ದೇವ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ನಾರಾಯಣ 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 ನಾರಾಯಣ. ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕ ಐಶ್ವರ್ಯ ಮಸ್ತು ಬಾರೆ ಅಣ್ಣಯ್ಯ. ಅಹೋ ತಂಗಿ, ಅಣ್ಣಯ್ಯ,
ನೀನು ದಾರು, ನಿನ್ನ ವಾಸಸ್ಥಳದಾವುದು, ನಿನ್ನ ಹೆಸರೇನು, ನೀನೊಬ್ಬ ರಾಜಪುತ್ರಿಯಾಗಿ ಕಾಣುವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವನ್ನು ಬಾಗಿ ಕರವನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇನು? ನಿನ್ನ ಸಂಗತಿ ಒಂದಾದರೂ ತಿಳಿಯದನ್ನ ಮುಂದೆ ತಿಳಿಸುತ್ತಾಯೇ ಸೌಖ್ಯಪ್ರದಾಯೇ. ಅಣ್ಣಯ್ಯ, ಅಮ್ಮಯ್ಯ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೂ ನಡೆಸಿಕೊಡುವನ ಅಮ್ಮಯ್ಯ. ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಸೈಲಾನ್ಸ್ ಅಳಿ ಹೊಸೂರು ನಾಗಪ್ಪರು ಈ ಅಂದವಾದ ಪೊಡವೇಪ ಶ್ರೇಷ್ಠನೆ ಕೇಳೈ ಎಲ್ಲಯ ನೋಡಿ ಚೆನ್ನಾಗಿ ಕೇಳು. ಕರುಣಾಳು ಕಮಲೇಂದ್ರ ಕಮಲಾವತಿ ರಾಜೇಂದ್ರ ಅಣ್ಣಯ್ಯ, ಚೆನ್ನಾಗಿ ಕೇಳು. ಕಮಲಾವತಿ ರಾಜೇಂದ್ರ ಹಸ್ತವ ಕೊಡಿ ಸಭಯ ಹಸ್ತವ ಕೊಡಿ ಸಭಯ ಹೇಳುವೆ ನಿನಗೇನ ವಿಷಯ ಕೀರ್ತಿಯ ಶೋಭ ನೋಡಿಯ ಅಣ್ಣನಾದ ಕಮಲ ಚಕ್ರವರ್ತಿ. ಅಮ್ಮಯ್ಯ, ಈಗೋ ನೀನು ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈ ಮೇಲೆ ಕೈಯನ್ನು ಹಾಕಿ ವಚನವನ್ನು ಕೊಟ್ಟರೆ ಬಂದ ವಿಷಯವನ್ನೇ ಹೇಳುವೆನು ಅಣ್ಣ. ಕಮಲರಾಯ, ಹೇಳುವೆನು ತಾತ್ಪರ್ಯ. ಅಮ್ಮ ಕಮಲಾಂಬಿಕೆ. ಅದೇ ರೀತಿಯಾಗಿ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶೇಖಲಿಂಗಪ್ಪನವರಿಗೆ ಕಪ್ಪಗಲ್ಲ ಬಂದಕ್ನವರ ಕುಬೇರ ಇವರು. ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ? ಇದ್ದ ಮಾತನ್ನೇ ಆಡುತ್ತಿರುವನು ಅಣ್ಣಯ್ಯ. ಇಲ್ಲೊಂದು ಶ್ಲೋಕ ಇರುವುದು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ವಿದ್ಯುತ್ತರ ಬಾನು ಪಶ್ಚಿಮ ದಿಗ್ಭಾಗೆ ಪ್ರಚಲಾಯತಿ ಮೇರು ಶಿಥಲಂ ಯತುಃ ವಿಕಾಸತಿಯ ಪದ್ಮರಾವತಾದ್ರ ಸಿಯಾಯಂ ನಭವತೋಪಿ ಪುನರುತ್ತಂ ಭಾಷಿತಂ ಸಜ್ಜನಂ. ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ? ಅದರ ಅರ್ಥವೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡುವ ಸೂರ್ಯನು ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೆ ಮೂಡಬಹುದು. ನೀರಿನಲ್ಲಿ ಹುಟ್ಟುವ ಸೂರ್ಯನು ಒಂದು ಪರ್ವತ ಶಿಖರಾದ್ರಲ್ಲಿ ಜನಿಸಿದರೆ ಜನಿಸಬಹುದು. ಅಮ್ಮಯ್ಯ, ಅಣ್ಣಯ್ಯ, ಮೇರು ಪರ್ವತವು ಸ್ಥಳವನ್ನು ಬಿಟ್ಟರೆ ಬಿಡಬಹುದು, ಬಡಬಾಗ್ನಿಯು ತಣ್ಣಗಾದರೆ ಆಗಬಹುದು. ಆದ ಕಾರಣ ತಂಗೆ ಅಣ್ಣಯ್ಯ, ಸತ್ಪುರುಷರ ಕೊಟ್ಟ ವಚನವು ಎಂದಿಗೂ ತಪ್ಪಲಾರದು. ಆದ ಕಾರಣ ತಂಗೆ ನಿನ್ನ ಮನಸ್ಸಿನ ದುಃಖ ಏನಿರುವುದು ಹೇಳು, ಅದನ್ನು ನಾನು ತಪ್ಪದೇ ನಡೆಸಿಕೊಡುವೆ. ಅಮ್ಮಯ್ಯ, ನೀನು ತಾನು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳದಾವುದು, ನಿನ್ನೆಲ್ಲ ಸಂಗತಿಯನ್ನು ಪೇಳ ಪುಲ್ಲಲೋಚನೆ ಪೇಳ ನಿನ್ನ ಮನದ ಆಲೋಚನೆ. ಅಣ್ಣಯ್ಯ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು.
ಪೊಡವಿಪ ಶ್ರೇಷ್ಠನೆ ಕೇಳೈ ನುಡಿಯ ಪೊಡವಿಪ ಶ್ರೇಷ್ಠನೆ ಕೇಳೈ ನುಡಿಯ ಹೇಳುವೆ ನಿನಗೆ ಎಲ್ಲಯ ವಿಷಯ ಹೇಳುವೆ ನಿನಗೆ ಎಲ್ಲಯ ವಿಷಯ ಪೊಡವಿಪ ಶ್ರೇಷ್ಠನೆ ಕೇಳೈ ನುಡಿಯ ಅಣ್ಣಯ್ಯ ಚೆನ್ನಾಗಿ ಕೇಳು ಎನ್ನಯ ಪತಿಗಳ ಪಾಂಡವರ ಇವರ ಎನ್ನಯ ಪತಿಗಳ ಪಾಂಡವರ ಇವರ ಎನ್ನಯ ಹೆಸರು ಪಾಂಚಾಲಿ ಎನ್ನುವರು ಎನ್ನಯ ಹೆಸರು ಪಾಂಚಾಲಿ ಎನ್ನುವರು ಪೊಡವಿಪ ಶ್ರೇಷ್ಠನ್ ಕೇಳೈ ನುಡಿಯ ಕೇಳೈ ನುಡಿಯ ಕೇಳೈ ನುಡಿಯ ಕಮಲ ಚಕ್ರವರ್ತಿ ಅಮ್ಮಯ್ಯ ನಾನು ದಾರಂದರೆ ನೀನು ದಾರು ಅಮ್ಮಯ್ಯ ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು ಆದರೆ ಇಲ್ಲಿಗೆ ಬಂದ ಕಾರಣವೇನು ಅಮ್ಮಯ್ಯ ಅಣ್ಣಯ್ಯ ಅಮ್ಮಯ್ಯ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನೇ ನನಗೆ ಅಣ್ಣನಾಗಬೇಕು ಆದರೆ ಅಣ್ಣಯ್ಯ ಅಮ್ಮಯ್ಯ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕೊನ್ನೆ ಎದುರಿದ ಕಾರಣ ನಿನ್ನಲ್ಲಿ ಕನ್ನೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ ಇದು ಪೂರ್ವ ಜನ್ಮದ ಪುಣ್ಯ ಹೇ ಪಂಚ ಪಾಂಡವರ ಪ್ರಾಣ ನಾಯಕಿಯಾದ ದ್ರೌಪದಿ ಕಮಲ ಚಕ್ರವರ್ತಿ ಈ ನನ್ನ ಸಭೆಯಲ್ಲಿ ನಿಂತು ಒಳ್ಳೆಯ ಸುದ್ದಿಯನ್ನು ಎತ್ತಿದೆ ಛೀ, ಹುಚ್ಚಮ್ಮ ಅತ್ತನಿಲ್ಲ ಏಕೆ ಅಣ್ಣಯ್ಯ ಮತ್ತೇನಾದರೂ ನಿನ್ನ ಚಿತ್ತ ಬೇರೆ ಇದ್ದಿದ್ದೆಂದು ತತ್ತರಪಟ್ಟು ಉತ್ತರ ಕೊಟ್ಟಿದ್ದರೆ ಕಾರ್ಯಕ್ಕೆ ಹೋಗದಿತ್ತು. ಅದೇ ದ್ರೌಪದಿ ಕಮಲ ಚಕ್ರವರ್ತಿ ಅಯ್ಯೋ ಕತ್ತೆಗಿಂತ ಅತ್ಯುತ್ತಮವಾದ ಪುರುಷೋತ್ತಮನ ಸ್ನೇಹ ಮಾಡಿ ಎಂದು ಹೇಳಿದೆಯಲ್ಲ ಇದಕ್ಕಾಗಿಯೇ ರಂಭಾಗುಡಿ ಮಾಡುವ ಜನವನ್ನು ಕೇಳಿದೆಯಾ ಹೇಗೆ ಅದೇ ದ್ರೌಪದಿ ಕಮಲ ಚಕ್ರವರ್ತಿ ಅದಮ ಕೊಲ್ಲನ ಕೂಡ ಬೀಗತನ ಮಾಡಿ ಎಂದು ನುಡಿಯುವುದಕ್ಕೆ ನಿನ್ನ ಬಾಯಿಗೆ ಹೇಗೆ ಬಂತು ಈ ಸುದ್ದಿಯನ್ನು ಇನ್ನೊಮ್ಮೆ ನುಡಿದರೆ ನಿನ್ನ ಇಚ್ಛೆ ಏನಿರುವುದು ಬೇಡ ಅದನ್ನು ತಪ್ಪದೇ ಕೊಡುವೆ ಅಣ್ಣಯ್ಯ ಆ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ ನಡೆಯೇ ಕೃಷ್ಣಳೇ ಕಮಲ ಚಕ್ರವರ್ತಿ ಹೇ ದ್ರೌಪದಿ ಮಗಳನ್ನು ಕೊಡು ಎಂದು ಕೇಳಿದರೆ ಬಿಂಕವಾದ ಮಾತುಗಳನ್ನಾಡುತ್ತಿರುವೆಯಾ ಸಹಜವಾಗಿ ಮಾತನಾಡುವ ದ್ರೌಪದಿ ಅಣ್ಣನಾದ ಶ್ರೀಕೃಷ್ಣನನ್ನು ನಿಂದೆ ಮಾಡುತ್ತಿರುವೆಯಾ ಸಹಜವಾಗಿ ಮಾತನಾಡುವ ದ್ರೌಪದಿ ಸರಿಯಲ್ಲ ಅದು ಯಾತಕ್ಕೆ ಸರಿಯಲ್ಲ? ಹೇಳುವನ ಕೇಳು ಅದು ಏನು ಚೆನ್ನಾಗಿ ಹೇಳು. ನಿನ್ನ ಬಿಂಕವತನಿಸೋ ಕೃಷ್ಣನ ಕೃಪೆ ಗಳಿಸೋ ಕೃಷ್ಣನ ಕೃಪೆ ಗಳಿಸೋ ರತಿ ಕಲ್ಯಾಣದ ಕಾರ್ಯವ ನಡೆಸೋ ರತಿ ಕಲ್ಯಾಣದ ಕಾರ್ಯವ ನಡೆಸೋ ಪೊಡವಿಪ ಶ್ರೇಷ್ಠನ ಕೇಳೈ ನುಡಿಯ ಪೊಡವಿಪ ಶ್ರೇಷ್ಠನ್ ಕೇಳೈ ನುಡಿಯ ಕೇಳೈ ನುಡಿಯ ಕೇಳೈ ನುಡಿಯ ಕಮಲ ಚಕ್ರವರ್ತಿ ಹೇ ದ್ರೌಪದಿ ಮಗಳಾದ ರತಿದೇವಿಯನ್ನು ಕೊಡು ಎಂದು ಕೇಳಿದರೆ ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಹುಲ್ಲೆಯಂತ ಕಡೆಯಾಗಿ ಮಾತನಾಡುವೆಯಾ ಸಹಜವಾಗಿ ಮಾತನಾಡುವ ದ್ರೌಪದಿ ಇದು ನಿನಗೆ ನ್ಯಾಯವಲ್ಲ ಅದು ಯಾತಕ್ಕೆ ನ್ಯಾಯವಲ್ಲ ನಿನ್ನ ಬಿಂಕದ ಮಾತನ್ನ ಬಿಡು ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ ರಾಜಾದ್ರಿ ಗಣ್ಯ ನಾಗನಹಳ್ಳಿ ಗಣಮಲ್ಲಿ ಅಣ್ಣನವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಗಾದ್ಲಿಂಗಪ್ಪನವರಿಗೆ ಹಾಗೂ ಶೇಖಲಿಂಗಪ್ಪನವರಿಗೆ ತಲಾ 500 ರೂಪಾಯಿನ ಕೊಟ್ಟಿರ್ತಾರೆ. ಹಾಗೆ ಕಪ್ಪಗಲ್ ಹನುಮಂತಪ್ಪ ಅಣ್ಣನವರು ಸಹ ಶೇಖಲಿಂಗಪ್ಪನವರಿಗೆ 500 ರೂಪಾಯಿಯನ್ನು ಬಹುಮಾನ ಪೂರ್ವಕವಾಗಿ ನೀಡಿರುತ್ತಾರೆ.
ಅಮ್ಮ ದ್ರೌಪದಿ, ಆ ಕಡ್ಡು ಮೂರ್ಖನ ಸುದ್ದಿಯನ್ನು ಎನ್ನ ಮುಂದೆ ಬಡ್ಡಿವಾರ ಮಾಡಿ ನುಡಿದರೆ ನಾನೇನು ಹರಿಯದವನಲ್ಲ, ಅವನೇನು ನನಗೆ ಹೊಸ ಪರ್ಯಾಯ ಇಲ್ಲ. ಅಹೇ ಉಡರಾಜವದನೇ ಅಣ್ಣಯ್ಯ, ಕುಲಗೇಟ ಬೆಣ್ಣೆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಸೃಷ್ಟಿ ಪಾಲಕರೆಲ್ಲರೂ ತಕ್ಷಣೆಯನ್ನು ನಾಶ ಮಾಡಾರು. ಈ ಸಭೆಯಲ್ಲಿ ಕುಳಿತ ಜನರು ಕೈ ಚಪ್ಪಾಳೆಯಲಿಕ್ಕಿ ಪಕ್ಕನೆ ನಕ್ಕಾರು. ಅಹೇ ಪಾಂಚಾಲೆ ಅಣ್ಣಯ್ಯ, ಆ ಮುಕುಂದನ ಕೂಡ ಬೀಗತನ ಮಾಡಿ ಎಂದು ನುಡಿಯುವುದಕ್ಕೆ ನಿನ್ನ ಬಾಯಿಗೆ ಹೇಗೆ ಬಂತು? ಎನ್ನ ಕುಂದಲ್ಲದೆ ಕೀರ್ತಿ ಎತ್ತಣದು. ಅಹೇ ದ್ರೌಪದಿ, ಕಮಲ ಚಕ್ರವರ್ತಿ, ಈಕೋ ಸುಂದರಿಯಾದ ಎನ್ನ ಮಗಳ ರತಿ ದೇವಿಗೆ ವರನು ಸಿಗದೆ ಹೋದರೆ ಇಂದಿನಿಂದ ಬಂದು ತಪ್ಪಾಯಿತೆಂದು ನಿನ್ನ ಕಾಲುಗಳನ್ನು ಹಿಡಿದು ಬೇಡಿಕೊಳ್ಳುವೆ. ಹೋಗೇ ಉಚ್ಚಮ್ಮ, ಮೂರ್ಖನ ಸುದ್ದಿಯನ್ನು ಎನ್ನ ಮುಂದೆ ಎತ್ತದಿರು ಭವಾನಿ, ಬಿಟ್ಟು ನಡಿ ಎನ್ನ ಮನೆ ಬೇಗನೆ. ಅಣ್ಣಯ್ಯ, ಅಮ್ಮಯ್ಯ, ಕೊಡುವ ಮಗಳನ್ನು ಕೊಡೆ ಎಂದು ಕೇಳಿದ್ರೆ ನಿನಗೆ ಏತಕ್ಕೆ ಇಷ್ಟೊಂದು ಸಿಟ್ಟು? ಎನ್ನ ಮಗಳನ್ನು ಕೇಳದಕ್ಕೆ ಸಿಟ್ಟು ಸಹಜವಾಗಿ ಬರೋದು ಅಮ್ಮಯ್ಯ. ಮಾತು ಕೊಟ್ಟಿರುವಿಯಲ್ಲ, ನಾನು ಮಗಳನ್ನು ಕೊಡುವೆನೆಂದು ಮಾತು ಕೊಟ್ಟಿಲ್ಲವಲ್ಲ. ಕೈ ಮೇಲೆ ಕೈ ಹಾಕಿ ವಚನವನ್ನು ಕೊಟ್ಟಿರುವೆ. ನಾನು ವಚನವನ್ನು ಕೊಟ್ಟರು ಮಗಳನ್ನು ಕೊಡುವೆನೆಂದು ಕೊಟ್ಟಿಲ್ಲ ಅಮ್ಮಯ್ಯ. ಸುಮ್ಮನೆ ಮಗಳನ್ನು ಕೊಡು, ಎಷ್ಟು ಮಾತ್ರಕ್ಕೆ ಬರೋದಿಲ್ಲ. ವಚನ ಭ್ರಷ್ಟನಾಗಬೇಡ. ನಿನಗೆ ವಚನವನ್ನು ಕೊಟ್ಟಿಲ್ಲವಲ್ಲ. ಕೊಟ್ಟ ಮಾತನ್ನು ತಪ್ಪೆ ಬಾಳಬಾರದು, ಕೊಟ್ಟ ಮಾತನ್ನು ತಪ್ಪೆ ಬಾಳಬಾರದು. ಕೆಟ್ಟ ಮಾತನೋ ಯಾರಿಗೆ, ಕೆಟ್ಟ ಮಾತನೋ ಯಾರಿಗೆ ಆಡಬಾರದು. ಕೊಟ್ಟ ಮಾತನೋ ತಪ್ಪೆ ಬಾಳಬಾರದು. ಹರೆಯ ಕರುಣಲ್ಲಿ ತಿಳಿದಿಲ್ಲ, ನಿನ್ನ ಸಿರಿಯ ಸಂಪದವೆಲ್ಲ ಹರೆಯ ಕರುಣಲ್ಲಿ ತಿಳಿದಿಲ್ಲ. ಹಮ್ಮಿನಿಂದ ಫಲವೇನಿಲ್ಲ, ಹಮ್ಮಿನಿಂದ ಫಲವೇನಿಲ್ಲ, ಜ್ಞಾನ ನಿನಗಿಲ್ಲ. ಕೊಟ್ಟ ಮಾತನ್ನು ತಪ್ಪಿ ಬಾಳಬಾರದು, ಕೊಟ್ಟ ಮಾತನ್ನು ತಪ್ಪಿ ಬಾಳಬಾರದು. ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ, ಕೊಡುವ ಮಗಳನ್ನು ಕೊಡು ಎಂದು ಕೇಳಿದರೆ ನಿನಗೆ ಏತಕ್ಕೆ ಇಷ್ಟೊಂದು ಸಿಟ್ಟು? ಮಗಳನ್ನು ಕೇಳಿದಕ್ಕೆ ಸಿಟ್ಟು ಸಹಜವಾಗಿ ಬರೋದು ದ್ರೌಪದಿ. ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಹುಲ್ಲಿಗಿಂತ ಕಡೆಯಾಗಿ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವುದು. ಆತನು ಜಗತ್ಕಾರಣ ಮೂರ್ತಿಯು. ಆ ಜಗತ್ತು ಕಾಲ ಮೂರ್ತಿಯಾದರೆ ನನ್ನನ್ನೇನು ಮಾಡುವನು ದ್ರೌಪದಿ? ಅಂಥ ಜಗತ್ಕಾರಣ ಮೂರ್ತಿಯ ಮಗನಾದ ಮನ್ಮಥನಿಗೆ ಮಗಳನ್ನು ಕೊಡುವುದಿല്ലെಂದು ಹೇಳಿವೆಯಾ? ಸಹಜವಾಗಿ ಹೇಳುವನು ದ್ರೌಪದಿ. ಎಲ್ಲೋ ಮೂರ್ಖ, ಎಲೇ ಮೂರ್ಖಳೇ, ಅಜ್ಞಾನ ತಪ್ಪಿ ಮಾತನಾಡಬೇಡ. ಎಲೇ ನೀನು ಅಜ್ಞಾನಿಯೇ ದ್ರೌಪದಿ. ಈಗೋ ಕರ ಮುಗಿದು ಬೇಡಿಕೊಳ್ಳವೆನೋ ಮಗಳಾದ ರತಿದೇವಿಯನ್ನು ಮನ್ಮಥನೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಎಲೇ ಪಂಚ ಪಾಂಡವರ ಸತಿಯಾದ ದ್ರೌಪದಿ, ಕಮಲ ಚಕ್ರವರ್ತಿ ಇದ್ದ ಮಾತನ್ನ ಆಡುತ್ತಿರುವನು. ಕೋಚಿತ ಹದಮ ಕೃಷ್ಣನನ್ನು ಈ ಜಗತ್ಕಾರಣ ಮೂರ್ತಿಯನ್ನು ಹಾಡಿದೆಯಲ್ಲ, ಈ ನುಡಿಯನ್ನು ನಾನು ಕೇಳಲಾರೆ. ಎಲೇ ಪಾಂಚಾಲೆ, ಅಣ್ಣಯ್ಯ, ಇದೇ ಮಾತು ಇನ್ನೊಮ್ಮೆ ನುಡಿದರೆ ನಿನ್ನ ಕುತ್ತಿಗೆಯನ್ನು ಪಿಡಿದು ಹತ್ತ ನೂಕಿಸುವೆ. ಬಹು ಎತ್ತರದಿಂದ ಮಾತನಾಡು. ಎಲೇ ದ್ರೌಪದಿ, ಕಮಲ ಚಕ್ರವರ್ತಿ, ಆ ಚಾಂಡಾಲನಾದ ಗಲ್ಲನ ಸುದ್ದಿಯನ್ನು ಗಳಿಗೊಮ್ಮೆ ಸುತ್ತಿ ಮಾಡಿ ಬಗಳುವುದಕ್ಕೆ ಇಲ್ಲಿ ಯಾರೇನು ಅರಿಯದ ಮಾತಲ್ಲ. ನೀನು ಹೇಳಿದ ಕ್ಷಣಕ್ಕೆ ಅವನೇನು ಸುಗುಣನಾಗಲಿಲ್ಲ. ಇದು ಹಾಗಿರಲಿ,
ಅವನೇ ಲೋಕ ರಕ್ಷಕನಾಗಿದ್ದರೆ ಒಬ್ಬರಿಗೊಂದು ಮಾಡ್ಯಾನೆ. 16,000 ಗೊಲ್ಲತಿಯರನ್ನು ಅನುಭವಿಸಾನೆ. ಕಮಲ ಚಕ್ರವರ್ತಿ ಗೊಲ್ಲಗಿರಿಯೊಳ ಪಕ್ಕು ಬೆಣ್ಣೆ ಮುದ್ದೆಗಳನ್ನು ಕತ್ತು ತಿಂದಾನೆ. ಹಲವು ಮಾತುಗಳು ಯಾತಕ್ಕೆ? ಇಂಥ ಮೂಢನನ್ನು ಲೋಕರಕ್ಷಕನೆನ್ನಬಹುದೇ? ಇಂಥ ಮಾತು ಇನ್ನೊಮ್ಮೆ ಆಡಬೇಡ. ಕಾಲಾಂತರವಾಗಿ ಅವನಲ್ಲಿ ದುರ್ಗುಣವೇ ತುಂಬಿರುವುದು. ಅವನ್ಯಾವ ದೊಡ್ಡ ಮನುಷ್ಯನೆಂದು ಈ ಸಭೆಯಲ್ಲಿ ಹೇಳುವೆ? ಇದೇ ದ್ರೌಪದಿ ಅಣ್ಣಯ್ಯ, ಎಲ್ಲ ಮಗಳಾದ ರತಿದೇವಿಯನ್ನು ಒಬ್ಬ ದಾರಿಯಲ್ಲಿ ಹೋಗುವನಿಗಾದರೂ ಕೊಟ್ಟು ಕಣ್ಪ್ರೀತಿ ನೋಡುವನೇ ಹೊತ್ತು ಆ ಕೊಲ್ಲತಾರ ದೂರ ಕುಲಗೇಡ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಂತೆ ದ್ರೌಪದಿ ಬಿಟ್ಟು ನಡೆಯುವುದು ಮನೆದಾಗ್ತದೆ. ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನಾನು ಆ ಕೊಲ್ಲನ ಮಗನಿಗೆ ನಾನು ಮಾತ್ರ ಮಗಳನ್ನು ಕೊಡಲಾರದು ದ್ರೌಪದಿ. ಅಣ್ಣಯ್ಯ, ಅಹೇ ದ್ರೌಪದಿ, ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಕಡಿಮೆ ಆಗಿರುವುದು? ನನ್ನಲ್ಲಿ ಏನು ಕಡಿಮೆ ಆಗಿರುವುದು? ಅಂಥ ಶ್ರೀಕೃಷ್ಣನು ನಿನಗೆ ಬೀಗನಾಗಿ ಬಂದ ಮೇಲೆ 3 ಲೋಕದಲ್ಲಿ ನಿನಗೆ ಯಾರು ಸರಿಸಮ? ಆ ಅದಮ ಗೊಲ್ಲನ ಕೂಡ ನಿನಗೆ ಬೀಗತನ ಇಷ್ಟು ಸ್ವಲ್ಪವಾದರೂ ಇಷ್ಟ ಇಲ್ಲ ದ್ರೌಪದಿ. ಅಣ್ಣಯ್ಯ, ಅಹೇ ದ್ರೌಪದಿ, ಕನ್ನ ಕೇಳಿದರೆ ತಪ್ಪೇನು, ಕದೆಯಲ್ಲೆಲ್ಲ ನಿನ್ನ ಕಂಠನಾನ. ಅವನನು ಕೊಟ್ಟ ಮಾತನು ತಪ್ಪಿ ಬಾಳಬಾರದು, ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನಾನು ಮಗಳನ್ನು ಕೊಡುವುದಿಲ್ಲ ಎಂದು ಹೇಳಿದ್ರೆ ನೀನ್ಯಾಕೆ ಪದ ಕೇಳುವೆ? ಮಗಳನ್ನು ಕೇಳಿದರೆ ಕತ್ತು ಹಿಡಿದು ನೂಕುವಿನೆಂದು ಹೇಳುವೆಯ? ಸಹಜವಾಗಿ ಹೇಳುವನು ದ್ರೌಪದಿ. ಎಲ್ಲೋ ಅಜ್ಞಾನಿ, ಅಜ್ಞಾನಿ, ಕತ್ತು ಹಿಡಿದು ನೂಕುವನು ಯಾವನವನ ಕರೆಸು. ನನ್ನ ಮಗಳನ್ನು ಕೊಡುವುದಿಲ್ಲ ಎಂದು ಹೇಳಿಲ್ಲ ದ್ರೌಪದಿ. ಮಗಳನ್ನು ಯಾತಕ್ಕೆ ಕೊಡುವುದಿಲ್ಲ? ಆ ಗೊಲ್ಲ ಕೃಷ್ಣನ ಮಗನಿಗೆ ನಾನು ಕೊಡುವುದಿಲ್ಲ. ಅಜ್ಞಾನ ತಪ್ಪಿ ಮಾತನಾಡುವ ಭ್ರಷ್ಟ. ಎಲೆ ಪಾಂಚಾಲಿ, ನೀನೆಂತ ವೈಮಾಲೆ, ಮಗಳ ಸಮಾನವೆಂದು ಇದುವರೆಗೆ ಹಂತಕ್ಕೆಲ್ಲ ಪಟ್ಟು ಸುಮ್ಮನಿದ್ದರೆ ಅಯ್ಯೋ ನನ್ನನ್ನೇ ಅಜ್ಞಾನಿ ಎಂದು ಬಗಳಿಯ. ಎಲೆ ಭ್ರಷ್ಟಳೇ, ಎಲ್ಲೋ ಭ್ರಷ್ಟರೇ, ಇಷ್ಟು ನಡೆಸಲಿಕ್ಕೆ ನೀನೆಷ್ಟರವಳು? ನಿನ್ನ ಯೋಗ್ಯತೆ ಎಷ್ಟು? ಬಳಿ ಬಳಿದೆ ಎಲೆ ಸಾರದೆ ಈ ಚಾಂಡಾಲ ಮುಂದೆಯೋ ಎನ್ನನ್ನು ಅಜ್ಞಾನಿ ಎಂದು ಬಗಳವಳು ನೋಡಿದೆಯಾ? ಅಯ್ಯೋ, ಈ ನುಡಿಯನ್ನು ನಾನು ಕೇಳಲಾರೆ. ಜಾಗೃತಿಯಿಂದ ಇವಳ ಕುತ್ತಿಗೆಯನ್ನು ಬಿಡದು ನೂಕು. ಇವಳಿಗೆ ಬೆಂಬಲವಾಗಿ ದಾರು ಬರುವುದು ನೋಡುವ ಸಾರದೆ ಜಾಗೃತೆ. ಎಲೆ ಮೂರ್ಖರೇ, ಎಲ್ಲೋ ಭ್ರಷ್ಟರೇ, ಎಲೆ ಭ್ರಷ್ಟರೇ, ಎಲ್ಲೋ ದುರುಳನೆ, ಎಲೆ ಬಂಡರೆ, ಮಗಳನ್ನು ಕೊಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ದ್ರೌಪದಿ? ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಾತನಾಡುವೆ. ಸಹಜವಾಗಿ ಮಾತನಾಡುವುದು ದ್ರೌಪದಿ. ನಮ್ಮ ಅಣ್ಣನನ್ನು ಏನೆಂದು ಹೊಗಳಿದೆ? ಗೊಲ್ಲ ಚಾರ ಚೂರ ಕುಲಗೇಡಿ ಕೃಷ್ಣನನ್ನುವನು. ಏನೆಂದು ಹೇಳಿದೆ? ಕಳ್ಳ ಕೃಷ್ಣನೆಂದು ಹೇಳುವನು. ಏನು ಹೇಳಿದೆ? ಗೊಲ್ಲ ಚಾರ ಚೂರ ಕುಲಗೇಡಿ ಕೃಷ್ಣನೆಂದು ಹೇಳುವನು. ಕೊಲ್ಲ ಗೊಲ್ಲ ಎಲ್ಲುವ ಎಲ್ಲ ಕೊಲ್ಲಗಾರ ಸರಿಯ ಇಲ್ಲ. ಪ್ರಸಿದ್ಧೇ ಕೊಟ್ಟ ಮಾತನು ತಪ್ಪಿ ಬಾಳಬಾರದು, ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಎಲ್ಲೋ ಮೂರ್ಖರೇ,
ಎಲ್ಲ ಅಧಮನೆ ಎಲೆ ಹದಮನೆ ನಮ್ಮ ಅಣ್ಣನನ್ನು ಕೊಲ್ಲ ಗೊಲ್ಲ ಎನ್ನ ಬಾಯಿಗೆ ಬಂದ ಹಾಗೆ ಬಗಳುತ್ತಿರುವೆಯ ಸಹಜವಾಗಿ ಮಾತನಾಡುವೆನು. ಎಲ್ಲ ಭ್ರಷ್ಟರೇ ಎಲೆ ಭ್ರಷ್ಟರೇ ಸುಮ್ಮನೆ ಮಗಳನ್ನು ಕೊಡು. ಎಷ್ಟು ಮಾತ್ರಕ್ಕೂ ನಾನು ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಧರೆಯೊಳೆ ಮೆರೆಯುವ ಆ ಅಮರೇಶ್ವರನು ನಿನ್ನನ್ನು ಮೆಚ್ಚುವನು. ಅದು ಯಾತಕ್ಕೆ ಮೆಚ್ಚುವುದಿಲ್ಲ ದ್ರೌಪದಿ? ಕಣ್ಣಿಯನ್ನ ಭ್ರಷ್ಟ ಪರಮ ಪಾಪಿಷ್ಟ. ಎಲೆ ದ್ರೌಪದಿ ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರನ ಮೆಚ್ಚುವುದಿಲ್ಲ ಎನ್ನ ನಿಶ್ಚಯವಾಗಿ ನುಡಿದಿಯಲ್ಲ. ನಾನೇನು ಶಿವನ ಕೂಡ ಬೀಗತನ ಮಾಡಲಿಕ್ಕೆ ಹೋಗೋದಿಲ್ಲ. ಆತನ ಸಾಕ್ಷಿಯನ್ನು ನೀನು ಯಾತಕ್ಕೆ ಹೇಳುವೆ? ಆತ ನಿಮ್ಮಂತೆ ಪಕ್ಷ ಪರಪಕ್ಷ ಮಾಡಿ ನ್ಯಾಯ ಹೇಳುವನಲ್ಲ. ಹೇ ದ್ರೌಪದಿ ಕಮಲ ಚಕ್ರವರ್ತಿ ಆ ಪರಮೇಶ್ವರನು ಇದೇ ದಿನವೇ ಎನ್ನನ್ನು ಬಂಧನದಲ್ಲಿಡಲೇ ತನ್ನ ಉರಿಗಳಿಂದ ಸುತ್ತಲೇ ಸುಡಲೇ. ಪಾಂಚಾಲೆ ಎಲ್ಲ ಮೂರ್ಖನೇ ಆ ಗೊಲ್ಲನ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದು ಮರಿ ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆ ಅಂತ ಬಗಳಿದರೆ ನನಗೇನಾಗಬಲ್ಲದು? ಎಲೆ ದುರ್ಮಾರ್ಗನೇ ಎಲ್ಲ ದುರ್ಮಾರ್ಗನೇ ಈ ನಡು ಸಭೆಯಲ್ಲಿ ಹಳುತ್ತಾ ಕುಳಿತಿರುವೆಯಲ್ಲ, ಇಲ್ಲಿ ಹತ್ತರೆ ನಿನ್ನನ್ನು ಕೇಳುವರಿದಾರು. ಎಲೆ ದುರ್ಮಾರ್ಗನೇ ದುರ್ಮಾರ್ಗನೇ ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕು ಎಂಬ ದುರ್ಬುದ್ಧಿಯನ್ನು ನಿನಗೆ ದಾರು ಹೇಳಿದರು. ಎಲೆ ಬಂಡ ಮುಂಡೆ ಎಲ್ಲ ಭಂಡನೆ ಇಂಥ ಕುಟಿಲ ಗುಣಗಳನ್ನು ನಾನು ಬಲ್ಲೆನೋ. ಅಹೋ ಬಲ್ಲ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ ನಡೆಯೇ ಭ್ರಷ್ಟರೇ. ಎಲ್ಲ ಮೂರ್ಖನೇ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಮಹಾಮೂರ್ಖನೇ ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ಬಾಯಿಗೆ ಬಂದ ಹಾಗೆ ಮಗಳ ಬೇಡ. ಸಹಜವಾಗಿ ಮಾತನಾಡುವುದು ದ್ರೌಪದಿ. ನಿನ್ನ ನಡತೆಯನ್ನು ಯಾರು ಮೆಚ್ಚುವುದಿಲ್ಲ. ಅದು ಯಾತಕ್ಕೆ ಮೆಚ್ಚುವುದಿಲ್ಲ ದ್ರೌಪದಿ? ಎಲ್ಲ ಭ್ರಷ್ಟನೇ ನಮ್ಮ ಅಣ್ಣನನ್ನು ಬಾಯಿಗೆ ಬಂದ ಹಾಗೆ ಬಗಳುತ್ತಿರುವ ನಿನ್ನ ಬಾಯಲ್ಲಿ ಹುಳ ಬೀಳಲಿ. ನಿನ್ನ ಅಣ್ಣನ ಬಾಯಿಗೆ ಹುಳ ಬೀಳಲಿ. ನಿನ್ನ ಕೈಗೆ ರಣ ಹುಟ್ಟಲಿ. ಈಕೋ ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಎಂದು ಹೊಗಳಲಿ. ಖಂಡಿಯನ್ನ ಭ್ರಷ್ಟ ಪರಮ ಪಾಪಿಷ್ಟ. ಗಳಿಗೊಮ್ಮೆ ದೃಷ್ಟ ನುಡಿಗಳ ನುಡಿಯಲ್ಲ ನಿನಗೆಷ್ಟು ಗರ್ವ ಇರುವುದು? ಎಲೆ ಮಾನಹೀನರಾದ ಎಣ್ಣೆ ಎಲ್ಲೋ ದುರುಳನೆ ಇಂದಕ್ಕೆ ದುಶ್ವಾಸ ನಮ್ಮ ಕಡು ಪರಾಕ್ರಮಿಯು ನಿನ್ನನ್ನು ನಡೆಸಬೆಯಲ್ಲೇ ನಿನ್ನ ಕುಂಡೆಯ ಮೇಲಿನ ಸೀರೆಯನ್ನು ಸೆಳೆದು ಮರ್ಯಾದೆಯನ್ನು ಕಳೆದರೂ ನಿನಗೆ ನಾಚಿಕೆ ಹುಟ್ಟಲಿಲ್ಲವೇ? ಎಲೆ ದುರ್ಮಾರ್ಗಗಳೇ, ಎಲ್ಲ ದುರ್ಮಾರ್ಗನೇ, ಇದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕನೆಂಬವನು ನಿನ್ನ ಮುಂದಲೆಯನ್ನು ಹಿಡಿದು ಹೇಳಿದರು ನಿನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ? ಎಲೆ ಮೂರ್ಖಳೇ, ಎಲ್ಲ ಮೂರ್ಖನೇ, ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಎತ್ತದರೆ ತಕ್ಷಣವೇ ನಿನ್ನ ಬಾಯಿಗೆ ಹೊಡೆದು ನಿನ್ನ ಕರ ಪಿಡಿದು ಎಳೆದಾಕುವೆ ಮೂರ್ಖಳೇ. ಎಲ್ಲ ದುರ್ಮಾರ್ಗನೇ, ಬಣ್ಣನಾದ ದುಶ್ಯಾಸನನು ಎನ್ನನು ಮರ್ಯಾದೆಯನ್ನು ಕಳೆದನೆಂದು ಹೇಳುವೆಯಾ? ಹೌದು ಹೌದು, ಎಲ್ಲ ಭ್ರಷ್ಟ, ಎಲ್ಲ ಪರಮ ಪಾಪಿಷ್ಟ,
ಸೇತೆ ಬಯಸಿ ರಾವಣ ಸತ್ತ ಎಲ್ಲ ಬಯಸಿ ಕೀಚಕ ಸತ್ತ ಸೇತೆ ಬಯಸಿ ರಾವಣ ಸತ್ತ ಎಲ್ಲ ಬಯಸಿ ಕೀಚಕ ಸತ್ತ ಮಗಳ ಕೊಡದಿರು ನಿನ್ನ ಚಿತ್ತ ಮಗಳ ಕೊಡದಿರು ನಿನ್ನ ಚಿತ್ತ. ಎಲ್ಲೋ ಮೂರ್ಖ, ಮಗಳನ್ನು ಕೊಡುವುದಿಲ್ಲವೆಂದು ಹೇಳಿದೆಯಲ್ಲ, ನೀನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ. ಎಲ್ಲ ಭ್ರಷ್ಟ, ಊರ ದೇವತೆ ಮುದ್ರೆ ಒತ್ತ ಊರ ಹೋಗತ್ತ ಮಹವೋರ್ಕಾಲೇಲೇನೋ ನಿನ್ನ ಪ್ರೀತಿ ಹೇಳೇನೋ. ಎಲ್ಲೋ ಬಂಡನೆ, ಎಲ್ಲೋ ಮೂರ್ಖರೇ, ಹೆಣ್ಣು ಮಗಳನ್ನದೇ ಬಾಯಿಗೆ ಬಂದ ಹಾಗೆ ಮಗಳವಿಯ. ಸೀತೆಯನ್ನು ಬಯಸಿ ರಾವಣ ಸತ್ತ, ನನ್ನನ್ನು ಬಯಸಿ ಕೀಚಕ ಸತ್ತ. ಎಲ್ಲ ಮೂರ್ಖರೇ, ನಿನ್ನ ಮಗಳು ಮದುವೆಯಾಗಿ ಹೋದರೆ ರಂಡಿಯಾಗಿ ಮನೆ ಸೇರಿಕೊಳ್ಳಲಿ. ಎಲ್ಲ ಭ್ರಷ್ಟರೇ, ನಿನ್ನ ಮಗಳನ್ನು ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲ ದ್ರೌಪದಿ. ನಿನ್ನ ಮಗಳನ್ನು ಊರ ದೇವತೆಗೆ ಮುದ್ರೆ ಒತ್ತಿಸಿ. ನಿನ್ನ ತಂದೆಯಾದ ದ್ರುಪದ ರಾಜನು ನಿನ್ನನ್ನು ಆ 5 ಮಂದಿ ಪಾಂಡವರಿಗೆ ಮುದ್ರೆ ಹಾಕಿದ್ದೀವಿ. ಎಲ್ಲೋ ಭ್ರಷ್ಟ, ಏಕೋ ನಿನ್ನ ಮಗಳು ರಂಡಿ ಆಗಲಿ. ಕಂಡಿಯನ ಭ್ರಷ್ಟ, ಪರಮ ಪಾಪಿಷ್ಟ. ಈ ಚಾಂಡಾಲ ಮುನ್ನೆಯು ಆ ಬಂಡ ಕುಲ ಬೇಡ ಕೃಷ್ಣನ ಬಲದಿಂದ ಎನ್ನನ್ನು ಲೆಕ್ಕಿಸದೆ ನನ್ನ ಬಾಯಿಗೆ ಬಂದಂತೆ ಅಯ್ಯೋ, ಈ ನುಡಿಯನ್ನು ನಾನು ಕೇಳಲಾರೆ. ಜಾಗೃತಿಯಿಂದ ಇವಳ ಕುತ್ತಿಗೆಯನ್ನು ಪಿಡಿದು ನೂಕು ಸಾರದೆ. ಯಾಕೆ ಮುಖ ಹೋತೀಯಪ್ಪ? ಬೆಳಕದ್ರ ಆಯಮ್ಮ ತಮ್ಮೂರಿ ತಾನು ಓತಾಳ. ಅಯ್ಯೋ ಶಿವ ಶಿವ, ನಾನು ಗತಿಯನ್ನು ಮಾಡಲಿ? ಸಾರಥಿ ಅಮ್ಮಯ್ಯ, ಆ ಚಾಡಿ ಕೋರನಾದ ನಾರದನ ಮಾತನ್ನ ಕೇಳಿ ನಾನು ಇಲ್ಲಿಗೆ ಬಂದು ಅವಮಾನಿತಳಾದೆನು. ಈಗ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ಸಾರಥಿ ತಿಳಿಯದಾಗಿದೆ ಮುಂದಿನ ಪರಿಸ್ಥಿತಿ. ಅಮ್ಮ ಏನೋ ಹಣೆ ಬರಕ್ಕೆ ಕೆಟ್ಟೋಗ್ಬಿಡತ್ತೆ. ಯಾರನ್ನ 5 ಕೇಳ್ಬೇಕು. ಈ ನಾಟಕದ ಕಾಮರಾಜ್ ಪಾತ್ರಧಾರಿಗೂ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಸಹ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವಿ ದುರ್ಗಪ್ಪ ಇವರು ತಲಾ 500 ರೂಪಾಯಿಯನ್ನು ಬಹುಮಾನ ಪೂರ್ವಕವಾಗಿ ನೀಡಿರ್ತಾರೆ. ವನಮಾಲ ನಾರಾಯಣ ನಾರಾಯಣ ನಾರಾಯಣ, ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪೆ ತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪೆ ತೋರೋ ವನಮಾಲ. ತುಂಬಿರುವೆ ಹೇ ಪ್ರಭುವೆ ಜಗವೆಲ್ಲ, ತುಂಬಿರುವೆ ಹೇ ಪ್ರಭುವೆ ಜಗವೆಲ್ಲ, ನೀನಿಲ್ಲದೆ ಸ್ಥಳವಿಲ್ಲ ಭೂಪಾಲ, ಭವದ ಭಯವಿಲ್ಲ. ನೀನಿಲ್ಲದೆ ಸ್ಥಳವಿಲ್ಲ ಭೂಪಾಲ, ಭವದ ಭಯವಿಲ್ಲ. ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪೆ ತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪೆ ತೋರೋ ವನಮಾಲ. ನೀನೇಕೆ ದ್ವಾರಕದಿ ಸುಮ್ಮನೆ ಇರುವೆ, ಭಕ್ತರ ಭವ ಭಯ ದೂರ ನೀನೆ ಎಲ್ಲವೇ.
ಕೋಪವೇ ನಿನ್ನ ಈ ಮಕ್ಕಳಲ್ಲಿ ನಿನಗೆ ಕೋಪವೇ ಅನುದಿನದಲ್ಲಿ ತನು ಮನದಲ್ಲಿ ನೀ ನೆಲೆಸಿರುವೆ ಅನುದಿನದಲ್ಲಿ ತನು ಮನದಲ್ಲಿ ನೀ ನೆಲೆಸಿರುವೆ ಗೋಕುಲದ ಬಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ ಗೋಕುಲದ ಬಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ ಶರಣು ಶರಣು ಕೃಪೆ ತೋರೋ ವನಮಾಲ ಶರಣು ಶರಣು ಕೃಪೆ ತೋರೋ ವನಮಾಲ ನಾರಾಯಣ ನಾರಾಯಣ ನಾರಾಯಣ. ಓಹೋ ದ್ರೌಪದಿ ಅಮ್ಮನವರಿಗೆ ಕನ್ಯೆ ದೊರೆತಂತೆಯೇ ಕಾಣುತ್ತದೆ. ಛೀ ಚಾಡಿ ಕೋರನಾದ ನಾರದರೇ, ನಿಮ್ಮ ಮಾತನ್ನ ಕೇಳಿ ಕಮಲಾವತಿಗೆ ಹೋಗಿ ಅವಮಾನಿತರಾಗಿ ಬಂದೆನು. ಆಚೆಗೆ ಹೋಗಿ ಕೊಂಡಿ ಮಿಂಚಳನೆ. ಅದೇಕೆ ದ್ರೌಪದಿ ಹಾಗೆ ಮಾತನಾಡಿವಿ? ಆ ಕಮಲರಾಜನ್ನು ನಿನ್ನನ್ನು ತಿರಸ್ಕರಿಸಿದನೇ ಹೇಗೆ? ಅಮ್ಮ ದ್ರೌಪದಿ, ಈಗಲೇ ಕಮಲರಾಜನ ಹತ್ತಿರಕ್ಕೆ ಹೋಗಿ ಕಮಲರಾಜನ ಮಂಕು ಬುದ್ಧಿಯನ್ನು ಬಿಡಿಸಬೇಕು. ಈಗಲೇ ಕಮಲರಾಜನ ಬಳಿಗೆ ಹೋಗುವೆನು. ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ. ಎಲ ಸಾರಥಿ, ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ತಮ್ಮಿಸಂತ ದೇವ ದೇವ ಪ್ರಭಾವ. ಮಹಾರಾಜನೇ, ನಿನ್ನ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಕಮಲರಾಜ, ನಿಮ್ಮ ಅಂತಃಕರಣದಿಂದ ಯಾವುದಕ್ಕೂ ಕೊರತೆ ಇಲ್ಲದೆ ಸರ್ವರು ಸುಖದಿಂದ ಇರುವರು. ಅಹೋ ಮುನಿಪುಂಗವ, ಕಮಲ ಚಕ್ರವರ್ತಿ, ತಾವು ದಾವ ದೇಶದಿಂದ ಬರಣವಾಯಿತು, ದಾವ ದೇಶಕ್ಕೆ ಸಂಚಾರ ಮಾಡಿ ಬಂದಿದ್ದೀರಿ. ದಾವಲೋಕದಲ್ಲಿ ಏನೇನು ಹೊಸ ವರ್ತಮಾನ ಜರುಗಿದೆ ಅವುಗಳನ್ನೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆ. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ ದೊರೆಯೇ? ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಳಿಸಿಕೊಟ್ಟಿರುವೆ. ನಾರಾಯಣ ನಾರಾಯಣ. ಓ ಸ್ವಾಮಿ ನಾರದರೇ, ಕಮಲ ಚಕ್ರವರ್ತಿ, ನೀವು ಸಂಚಾರ ಮಾಡಿ ಬಂದ ದೇಶದಲ್ಲಿ ಈ ಸಂಗತಿ ಏನಾದರೂ ಜರುಗಿದ್ದರೆ ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ಬ್ರಹ್ಮನಂದನ ಮಾಡುವೆನು ತಮ್ಮ ರಾಜ. ಹಾಗಾದರೆ ಹೇಳುವೆನು ಕೇಳು. ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಯ ರವಿಕೋಟಿ ಕಮಲ ರಾಯ 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 ವಿಜಯ ರವಿಕೋಟಿ ಕಮಲ ರಾಜ ರವಿಕೋಟಿ ಕಮಲ ರಾಜ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ನೋಡಿ ಬಂದನು ಅಮರಾವತಿಯಲ್ಲಿ ಚಿತ್ರ ಬರೆವರಲ್ಲಿ ನೋಡಿ ಬಂದನು ಅಮರಾವತಿಯಲ್ಲಿ ಚಿತ್ರ ಬರೆವರಲ್ಲಿ ಆ ಬಾಲಕಿಯ ಕಾಲು ಗುರುಗಳಿಗೆ ಸರಿ ಹೋಗಲಾರರು ನೀ ತಿಳಿ. ಆ ಬಾಲಕಿಯ ಕಾಲು ಗುರುಗಳಿಗೆ ಸರಿ ಹೋಗಲಾರರು ನೀ ತಿಳಿ. ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಜ ರವಿಕೋಟಿ ಕಮಲ ರಾಜ ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಯ ರವಿಕೋಟಿ ಕಮಲ ರಾಯ. ಅಹೋ ಕಮಲರಾಜ, ಸ್ವಾಮಿ ನಾರದರೇ, ನೀನು ಕಳಿಸಿದ ಚಾರರು ಅನೇಕ ದೇಶಗಳನ್ನು ತಿರುಗಿ
ರಾಜಪುತ್ರ ಚಿತ್ರಪಟಗಳನ್ನು ಬರೆಸುತ್ತಲಿದ್ದರು. ಹೌದೇ ಸ್ವಾಮಿನಾರಾದರೆ? ನಾನು ಕಣ್ಣಾರ ಕಂಡು ಕಳವಳಗೊಂಡು ನಿನ್ನಲ್ಲಿಗೆ ಬಂದೆನು. ಇಲ್ಲವಾಯಿತಂದರೆ ನಾನೇತಕ್ಕೆ ಬರಲಿ? ಆ ರಾಜಪುತ್ರರಲ್ಲಿಯೂ ಒಬ್ಬರಾದರೂ ರೂಪಸ್ಥರಿಲ್ಲ. ಕಮಲ ಚಕ್ರವರ್ತಿ, ಅವರು ನಿನ್ನ ಮಗಳ ಪಾದದ ಧೂಳಿಗೂ ಸರಿ ಹೋಗಲಾರರು. ಹೌದು ಸ್ವಾಮಿನಾರಾದರೆ. ಅಯ್ಯೋ, ನಿನಗೇನು ಸಾವಿರ ಮಕ್ಕಳು ಇರುವರೇ ಹೇಗೆ? ಇರುವ ಒಬ್ಬ ಮಗಳೇ ಸ್ವಾಮಿನಾರಾದರೆ. ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ? ಛೇ 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 ಛೇ, ನೀನೆಂತ ದಡ್ಡನು! ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿಬಾರದು ದೊರೆಯೇ. ನಿನಗ್ಯಾರು ಸರಿಯೇ? ಕಮಲ ಚಕ್ರವರ್ತಿ, ಬಡವನಿಗೆ ಭಾಗ್ಯ ದೊರೆತಂತೆ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ ತಮ್ಮ ಮಾತಿನ ಅಭಿಪ್ರಾಯವು ಎನ್ನ ಮನಸ್ಸಿಗೆ ಬಂದಿತು. ನಾರಾಯಣ ನಾರಾಯಣ. ಆದರೆ ತ್ರಿಲೋಕವನ್ನು ಸಂಚಾರ ಮಾಡಿ ಬಂದಿರುತ್ತೀರಿ, ತಮಗೆ ಗೊತ್ತಿಲ್ಲದ ಸಮಾಚಾರ ದಾವದಿರುವುದು. ಓಹೋ ಸ್ವಾಮಿ ಮುನಿವರ್ಯ, ಕಮಲೇಂದ್ರ, ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡುವ ಭಾರ ತಮ್ಮದು. ಮಗಳಿಗೆ ತಕ್ಕ ವರನು ಹೇಗಿರಬೇಕೆಂದರೆ, ಅದು ಹೇಗಿರಬೇಕು ದೊರೆಯೇ? ವಿದ್ಯಾ ಬುದ್ಧಿಯಲ್ಲಿ ವಿಶಾರದನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಅಂತ ವರನು ದಾವಲ್ಲಿ ಇರುವನು. ಸಂತೋಷದಿಂದ ಪೇಳಿ ರತಿದೇವಿಗೆ ಲಗ್ನ ಮಾಡುವ ಬಾಲ ನಿನ್ನದು ಮುನಿಬಾ. ಇಷ್ಟ ಎನ್ನ ಭಿನ್ನಬಾ. ರಾಜ, ಇದು ಅಲ್ಲದ ಮತ್ತೆ ಹೇಳುವೆನು ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳು. ಕಮಲರಾಯನೇ, ಕಡುಗಲಿದೀರನೇ, ಬಿಡು ಬಿಡು ಆವೇದಾನೇ, ಲಾಲಿಸು ನುಡಿಯನ್ನು ಬೇಗನೆ. ಕಮಲ ಚಕ್ರವರ್ತಿ, ಕಮಲ ಚಕ್ರವರ್ತಿ, ಕಮಲರಾಯನೇ ಕಡುಗಲಿದೇರನೇ, ಕಮಲರಾಯನೇ ಕಡುಗಲಿದೇರನೇ, ಬಿಡು ಬಿಡು ಆವೇದಾನೇ, ಲಾಲಿಸು ನುಡಿಯನ್ನು ಬೇಗನೆ, ಲಾಲಿಸು ನುಡಿಯನ್ನು ಬೇಗನೆ. ಕೇಳು. ಕಮಲರಾಜ, ಮದನ ಚೆನ್ನಿಗ ಶ್ರೀಕೃಷ್ಣನ ಮಗ ರತಿಯನ್ನು ಕೊಡೆಯಿಗ, ಆಗ ನೋಡೋ ವೈಭೋಗ. ಮದನ ಚೆನ್ನಿಗ ಶ್ರೀಕೃಷ್ಣನ ಮಗ ರತಿಯನ್ನು ಕೊಡೆಯಿಗ, ಆಗ ನೋಡೋ ವೈಭೋಗ. ಕಮಲ ಚಕ್ರವರ್ತಿ, ಸ್ವಾಮಿ ಕೇಳೋ ಈಗ. ಕಮಲರಾಯನೇ ಕಡುಗಲಿದೀರನೇ, ಕಮಲರಾಯನೇ ಕಡುಗಲಿದೀರನೇ, ಬಿಡು ಬಿಡು ಆವೇದಾನೇ, ಲಾಲಿಸು ನುಡಿಯನ್ನು ಬೇಗನೆ, ಹೇ ಲಾಲಿಸು ನುಡಿಯನ್ನು ಬೇಗನೆ, ಹೇ ಲಾಲಿಸು ನುಡಿಯನ್ನು ಬೇಗನೆ. ಅಹೋ ಕಮಲೇಂದ್ರ, ಸ್ವಾಮಿ ನಾರದ ಮುನೇಂದ್ರ, ಆ ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ವಿದ್ಯಾ ಬುದ್ಧಿಯಲ್ಲಿ ವಿಶಾರಾದನು. ಆ ಹುಡುಗನ ರೂಪವನ್ನು ವರ್ಣಿಸುವುದಕ್ಕೆ ಆ ಆದಿಶೇಷನಿಗಾದರೂ ಅಸಾಧ್ಯವಾಗಬಹುದು. ಕಮಲ ಚಕ್ರವರ್ತಿ, ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ರಾಜಾಗ್ರಗಣ್ಯ. ಬರುವುದು ನೋಡಿ ನಿನಗೆ ಪುಣ್ಯ. ಕಮಲರಾಜ, ತಮಗೆ ನೀಡುವರ ಮಲ್ಲ ಗಟ್ಟ ಬೆಳೆದ ಕ್ಷಣಕ್ಕೆ ನೀನೇನು ದೊಡ್ಡ ಮನುಷ್ಯನಾಗಲಿಲ್ಲ. ನಾರಾಯಣ ನಾರಾಯಣ. ಓ ಸ್ವಾಮಿ ನಾರದರೆ. ಕಮಲ ಚಕ್ರವರ್ತಿ, ಆ ಅದಮ ಗೊಲ್ಲನ ಮಗನಿಗೆ ಮಗಳನ್ನು ಕೊಡು ಎಂದು ಅಡ್ಡಿ ಇಲ್ಲದೆ ನುಡಿಯುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಉಂಟಲ್ಲವೇ? ನಾರಾಯಣ ನಾರಾಯಣ.
ಸ್ವಾಮಿ ಹಾಗಾದರೆ ಕಮಲೇಂದ್ರ, ನೀನು ಸಹ ದ್ರೌಪದಿಯ ಮಾತನ್ನು ನಡೆಸಲಿಕ್ಕೆ ಬಂದಂತೆ ತೋರುತ್ತದೆ. ನಿನ್ನ ಮಾತಿಗೆ ಮರಳಾಗಲಿಕ್ಕೆ ನಾನೇನು ದಡ್ಡನಲ್ಲ. ಆ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಈ ಸಭೆಯಲ್ಲಿ ಎತ್ತಿದರೆ ಮತ್ತಷ್ಟು ಕೋಪಾಗ್ನಿಯು ದಕ್ಕೆಂದು ಬೋದ್ಗರಿಯುವುದು. ನಾರಾಯಣ ನಾರಾಯಣ. ಅಹೇ ಸ್ವಾಮಿ ನಾರದರೆ ಕಮಲೇಂದ್ರ, ನೀನು ಒಕ್ಕಲ್ಲಿ ಮಾತ್ರ ಸುಮ್ಮನೆ ಬರುವುದಿಲ್ಲ. ಏನಾದರೂ ಒಂದು ತಂಟೆಯನ್ನಿಟ್ಟು ಬರುವುದು ಮಾತ್ರ ನಿನ್ನ ಕರ್ತವ್ಯ ಇರುವುದು. ನಾರಾಯಣ ನಾರಾಯಣ. ಗುಂಡು ಮನೆಗೆ ಜನತೆ ಎಣಿಸುವ ಬುದ್ಧಿ ನಿನ್ನಲ್ಲಿ ಸಂಪೂರ್ಣ ತುಂಬಿರುವುದು. ಆದರೂ ಚಿಂತೆ ಇಲ್ಲ, ಈ ವೇಳೆಯಲ್ಲಿ ಹೇಗಾದರೂ ಸಹಿಸಿಕೊಳ್ಳುವೆ. ಇನ್ನು ಮೇಲೆ ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎನ್ನ ಕರ್ಣಕ್ಕೆ ಹಾಕದಿರು ಮುನಿಪ. ಕರೆಯುವುದು ನಾನು ಎಲ್ಲೇ ಕೋಪ. ರಾಜ, ಇದು ಹಲ್ಲದ ಮತ್ತೆ ಹೇಳುವನು ಕೇಳು. ಸ್ವಾಮಿ ನಾರದರೆ ಏನು ಚೆನ್ನಾಗಿ ಹೇಳಿದೆ. ಸೈರಿಸು ಸೈರಿಸು ತಾಪ ವಿಕೋಪ ಮಾಡಬೇಡ ಕೋಪ, ಭೂಪ ಮಾಡಬೇಡ ಕೋಪ. ಸೈರಿಸು ಸೈರಿಸು ತಾಪ ವಿಕೋಪ ಮಾಡಬೇಡ ಕೋಪ, ಹೇ ಭೂಪ ಮಾಡಬೇಡ ಕೋಪ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ಸುಜಯ ಲಗ್ನವನ್ನು ಮಾಡೋ ಮಹಾರಾಯ. ನಿನ್ನಯ ಸುಜಯ ಲಗ್ನವನ್ನು ಮಾಡೋ ಮಹಾರಾಯ. ಸೈರಿಸು ಸೈರಿಸು ತಾಪ ವಿಕೋಪ ಮಾಡಬೇಡ ಕೋಪ, ಹೇ ಭೂಪ ಮಾಡಬೇಡ ಕೋಪ, ಹೇ ಭೂಪ ಮಾಡಬೇಡ ಕೋಪ. ಅಹೋ ಕಮಲೇಂದ್ರ, ಸದ್ಗುಣ ಸಾಂದ್ರ, ಮುನೇಂದ್ರ, ಇಷ್ಟಕ್ಕೆ ಸಿಟ್ಟಾತಕ್ಕೆ? ಎಲ್ಲ ಮಗಳಲ್ಲಿ ಕೇಳಿದಕ್ಕೆ ಸಿಟ್ಟು ಸಹಜವಾಗಿ ಬರುವುದು ಸ್ವಾಮಿ. ನೀನಾಗಿ ಕೇಳಿದರೆ ನಾನಾಗಿ ಹೇಳಿದೆನು, ಇದರೊಳಗೆ ಎನ್ನ ತಪ್ಪೇನಿದೆ? ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿರುವುದು. ಹೌದು ದೇವ. ನಾವು ಮಾಡುವುದೇನು? ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಗಳ ಲಗ್ನವನ್ನು ಮಾಡು. ನಾನೇತಕ್ಕೆ ಹೇಳಲಿ? ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡಿರಿ. ಕಮಲರಾಜ, ಇದೇ ಸಿಟ್ಟಿನಲ್ಲಿ ಮರೆತರೆ ನಾವೇನು ಮಾಡೋಣ? ಎಷ್ಟು ಮಾತ್ರಕ್ಕೆ ಮರೆಯುವುದಿಲ್ಲ ಸ್ವಾಮಿ ನಾರದರೆ. ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ಹೌದು ಸ್ವಾಮಿ ನಾರದರೆ. ನಾನಿನ್ನು ಹೋಗಿ ಬರ್ತೇನೆ ರಾಜ. ಸಾಂದ್ರಗಣ ತೇಜ, ಸಂತೋಷದಿಂದ ಹೋಗಿ ಬಂದಿರಿ ಮುನಿವರ್ಯ. ಇರದೆ ಎನ್ನ ಮೇಲೆ ದಯ. ಎಲ್ಲ ಸಾರಥಿ, ಅಹೋ ದೇವ, ನಾವು ಬಂದು ಕೆಲಸವಂತೂ ಕೆಟ್ಟು ಹೋಯಿತು. ಅದೇನು ದೇವ? ಆದರೂ ಚಿಂತೆ ಇಲ್ಲ. ತಡ ಮಾಡದ ರತಿದೇವೆಲ್ಲಿರುವಳು ತೋರಿಸು ಸೂತ ಸುಗುಣ ಪ್ರಖ್ಯಾತ. ತಮ್ಮಿಸಂತ ದೇವ ದಿವ್ಯ ಪ್ರಭಾವ. ರತಿದೇವಿ, ರತಿದೇವಿ ರತಿದೇವಿ. ಎಲ್ಲ ಭ್ರಷ್ಟರೇ, ನಿನ್ನ ಮಗಳನ್ನು ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲ ದ್ರೌಪದಿ. ನಿನ್ನ ಮಗಳನ್ನು ಊರ ದೇವತೆಗೆ ಮುದ್ರೆ ಒತ್ತಿಸಿ ನಿನ್ನ ತಂದೆಯಾದ ದ್ರುಪದ ರಾಜನು ನಿನ್ನನ್ನು ಆ 5 ಮಂದಿ ಪಾಂಡವರಿಗೆ ಮುದ್ರೆ ಹಾಕಿದ್ದೀವಿ. ಎಲ್ಲೋ ಭ್ರಷ್ಟ, ಏಕೋ ನಿನ್ನ ಮಗಳು ರಂಡಿ ಆಗಲಿ. ಕಂಡಿಯನ್ನ ಭ್ರಷ್ಟ, ಪರಮ ಪಾಪಿಷ್ಟ. ಈ ಚಾಂಡಾಲ ಮುಂದೆಯೂ ಆ ಬಂಡ ಕುಲಗೇಡಿ ಕೃಷ್ಣನ ಬಲದಿಂದ ಎನ್ನನ್ನು ಲೆಕ್ಕಿಸದೆ ನನ್ನ ಬಾಯಿಗೆ ಬಂದಂತೆ ಬರುವುದು. ಅಯ್ಯೋ, ಈ ನುಡಿಯನ್ನು ನಾನು ಕೇಳಲಾರೆ. ಜಾಗೃತಿಯಿಂದ ಇವಳ ಕುತ್ತಿಗೆಯನ್ನು ಪಿಡಿದು ನೂಕು ಸಾರದೆ. ಯಾಕೆ ಮುಖಕೋತೀಯಪ್ಪ? ಬೆಳಕದ್ರ ತಮ್ಮೂರು ತಾನು ಓತಾಳ. ಅಯ್ಯೋ ಶಿವ ಶಿವ, ನಾನು ಗತಿಯನ್ನು ಮಾಡಲಿ? ಸಾರಥಿ ಅಮ್ಮಯ್ಯ, ಆ ಚಾಡಿ ಕೋರನಾದ ನಾರದರ ಮಾತನ್ನ ಕೇಳಿ
ನಾನು ಇಲ್ಲಿಗೆ ಬಂದು ಅವಮಾನಿತಳಾದೆನು. ಈಗ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ಸಾರಥಿ ತಿಳಿಯದಾಗಿದೆ ಮುಂದಿನ ಪರಿಸ್ಥಿತಿ. ಯಮ್ಮ ಏನೋ ಹಣೆ ಬರಕ್ಕೆ ಬೇಡ ಕೆಟ್ಟೋಗ್ಬಿಡತ್ತೆ, ಯಾರನ್ನ ಐದಾರು ಕೇಳ್ಬೇಕು. ಈ ನಾಟಕದ ಕಾಮರಾಜ್ ಪಾತ್ರಧಾರಿಗೂ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಸಹ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವಿ ದುರ್ಗಪ್ಪ ಇವರು ತಲಾ 500 ರೂಪಾಯಿಯನ್ನು ಬಹುಮಾನ ಪೂರ್ವಕವಾಗಿ ನೀಡಿರ್ತಾರೆ. ವನಮಾಲ ನಾರಾಯಣ 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 ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ. ತುಂಬಿರುವೆ ಹೇ ಪ್ರಭುವೆ ಜಗವೆಲ್ಲ, ತುಂಬಿರುವೆ ಹೇ ಪ್ರಭುವೆ ಜಗವೆಲ್ಲ, ನೀನಿಲ್ಲದೆ ಸ್ಥಳವಿಲ್ಲ ಭೂಪಾಲ ಭವದ ಭಯವಿಲ್ಲ. ನೀನಿಲ್ಲದೆ ಸ್ಥಳವಿಲ್ಲ ಭೂಪಾಲ ಭವದ ಭಯವಿಲ್ಲ. ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ. ಸುಮ್ಮನೆ ಇರುವೆ ಭಕ್ತರ ಭವ ಭಯ ದೂರ ನೀನೆ ಎಲ್ಲವೇ. ನೀನೇ ಕೇದಾರ ಕದಿ ಸುಮ್ಮನೆ ಇರುವೆ ಭಕ್ತರ ಭವ ಭಯ ದೂರ ನೀನೆ ಎಲ್ಲವೇ. ನಿನ್ನ ಈ ಮಕ್ಕಳಲ್ಲಿ ನಿನಗೆ ಕೋಪವೇ, ನಿನ್ನ ಈ ಮಕ್ಕಳಲ್ಲಿ ನಿನಗೆ ಕೋಪವೇ. ಅನುದಿನದಲ್ಲಿ ತನು ಮನದಲ್ಲಿ ನೀ ನೆಲೆಸಿರುವೆ, ಅನುದಿನದಲ್ಲಿ ತನು ಮನದಲ್ಲಿ ನೀ ನೆಲೆಸಿರುವೆ. ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ. ಶರಣು ಶರಣು ಕೃಪೆ ತೋರೋ ವನಮಾಲ. ಶರಣು ಶರಣು ಕೃಪೆ ತೋರೋ ವನಮಾಲ. ನಾರಾಯಣ ನಾರಾಯಣ ನಾರಾಯಣ. ಓಹೋ, ದ್ರೌಪದಿ ಅಮ್ಮನವರಿಗೆ ಕನ್ಯೆ ದೊರೆತಂತೆಯೇ ಕಾಣುತ್ತದೆ. ಚಾಡಿ ಕೋರನಾದ ನಾರದರೆ, ನಿಮ್ಮ ಮಾತನ್ನ ಕೇಳಿ ಕಮಲಾವತಿಗೆ ಹೋಗಿ ಅವಮಾನಿತವಾಗಿ ಬಂದೆನು. ಆಚೆಗೆ ಹೋಗಿ ಕೊಂಡಿ ಮಿಂಚಳನೆ. ಅದೇಕೆ ದ್ರೌಪದಿ ಹಾಗೆ ಮಾತನಾಡಿವಿ? ಆ ಕಮಲರಾಜನ್ನು ನಿನ್ನನ್ನು ತಿರಸ್ಕರಿಸಿದನೇ ಹೇಗೆ? ಅಮ್ಮ ದ್ರೌಪದಿ, ಈಗಲೇ ಕಮಲರಾಜನ ಹತ್ತಿರಕ್ಕೆ ಹೋಗಿ ಕಮಲರಾಜನ ಮಂಕು ಬುದ್ಧಿಯನ್ನು ಬಿಡಿಸಬೇಕು. ಈಗಲೇ ಕಮಲರಾಜನ ಬಳಿಗೆ ಹೋಗುವೆನು. ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ. ಎಲ ಸಾರಥಿ, ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ತಮ್ಮಿಸಂತ ದೇವ ದಿವ್ಯ ಪ್ರಭಾವ. ಮಹಾರಾಜನೇ, ನಿನ್ನ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಕುಲ ತಿಲಕರಾದ ನಾರದರೆ ಕಮಲರಾಜ, ನಿಮ್ಮ ಅಂತಃಕರಣದಿಂದ ಯಾವುದಕ್ಕೂ ಕೊರತೆ ಇಲ್ಲದೆ ಸರ್ವರು ಸುಖದಿಂದ ಇರುವರು. ಅಹೋ ಮೈ ಪುಂಗವ, ಕಮಲ ಚಕ್ರವರ್ತಿ, ತಾವು ದಾವ ದೇಶದಿಂದ ಮರಣವಾಯಿತು, ದಾವ ದೇಶಕ್ಕೆ ಸಂಚಾರ ಮಾಡಿ ಬಂದಿದ್ದೀರಿ. ದಾವಲೋಕದಲ್ಲಿ ಏನೇನು ಹೊಸ ವರ್ತಮಾನ ಜರುಗಿದೆ ಅವುಗಳನ್ನೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆ. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ ದೊರೆಯೇ? ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಳಿಸಿಕೊಟ್ಟಿರುವೆ. ನಾರಾಯಣ ನಾರಾಯಣ. ಓ ಸ್ವಾಮಿ ನಾರದರೆ, ಕಮಲ ಚಕ್ರವರ್ತಿ, ನೀವು ಸಂಚಾರ ಮಾಡಿ ಬಂದ ದೇಶದಲ್ಲಿ ಈ ಸಂಗತಿ ಏನಾದರೂ ಜರುಗಿದ್ದರೆ
ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆ ಬ್ರಹ್ಮನಂದನ. ಮಾಡುವೆನೋ ತಪ್ಪಲಾದ ಮಂಗಳಿಗೆ ವಂದನ. ರಾಜ, ಹಾಗಾದರೆ ಹೇಳುವೆನು ಕೇಳು. ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಯ, ರವಿಕೋಟಿ ಕಮಲ ರಾಯ. ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಜ, ರವಿಕೋಟಿ ಕಮಲ ರಾಜ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ನೋಡಿ ಬಂದನು ಅಮರಾವತಿಯಲ್ಲಿ ಚಿತ್ರ ಬರೆವರಲ್ಲಿ, ನೋಡಿ ಬಂದನು ಅಮರಾವತಿಯಲ್ಲಿ ಚಿತ್ರ ಬರೆವರಲ್ಲಿ. ಆ ಬಾಲಕಿಯ ಕಾಲು ಗುರುಗಳಿಗೆ ಸರಿ ಹೋಗಲಾರರು ನೀ ತಿಳಿ. ಆ ಬಾಲಕಿಯ ಕಾಲು ಗುರುಗಳಿಗೆ ಸರಿ ಹೋಗಲಾರರು ನೀ ತಿಳಿ. ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಜ, ರವಿಕೋಟಿ ಕಮಲ ರಾಜ. ರಾಯ ರಾಯ ವಿಜಯ ರವಿಕೋಟಿ ಕಮಲ ರಾಯ, ರವಿಕೋಟಿ ಕಮಲ ರಾಯ. ಅಹೋ ಕಮಲ ರಾಜ, ಸ್ವಾಮಿ ನಾರದರೆ, ನೀನು ಕಳಿಸಿದ ಚಾರರು ಅನೇಕ ದೇಶಗಳನ್ನು ತಿರುಗಿ ರಾಜಪುತ್ರ ಚಿತ್ರಪಟಗಳನ್ನು ಬರೆಸುತ್ತಲಿದ್ದರು. ಹೌದೇ ಸ್ವಾಮಿ ನಾರದರೆ? ನಾನು ಕಣ್ಣಾರ ಕಂಡು ಕಳವಳಗೊಂಡು ನಿನ್ನಲ್ಲಿಗೆ ಬಂದೆನು. ಇಲ್ಲವಾಯಿತಂದರೆ ನಾನೇತಕ್ಕೆ ಬರಲಿ? ಆ ರಾಜಪುತ್ರರಲ್ಲಿಯೂ ಒಬ್ಬರಾದರೂ ರೂಪಸ್ಥರಿಲ್ಲ. ಹೌದೇ ಸ್ವಾಮಿ ನಾರದರೆ? ಕಮಲ ಚಕ್ರವರ್ತಿ, ಸ್ವಾಮಿ ಮುನಿವರ್ಯ, ಅವರು ನಿನ್ನ ಮಗಳ ಪಾದದ ಧೂಳಿಗೂ ಸರಿ ಹೋಗಲಾರರು. ಹೌದು ಸ್ವಾಮಿ ನಾರದರೆ. ಅಯ್ಯೋ, ನಿನಗೇನು ಸಾವಿರ ಮಕ್ಕಳು ಇರುವರೇ ಹೇಗೆ? ಇರುವ ಒಬ್ಬ ಮಗಳೇ ಸ್ವಾಮಿ ನಾರದರೆ. ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ? ಛೇ 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 ಛೇ, ನೀನೆಂತ ದಡ್ಡನು! ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿಬಾರದು ದೊರೆಯೇ, ನಿನಗ್ಯಾರು ಸರಿಯೇ? ಆಹೋ ತಾತ ಭಕ್ತ ಜನಪಿತ ಕಮಲ ಚಕ್ರವರ್ತಿ, ಬಡವನಿಗೆ ಭಾಗ್ಯ ದೊರೆತಂತೆ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ ತಮ್ಮ ಮಾತಿನ ಅಭಿಪ್ರಾಯವು ಎನ್ನ ಮನಸ್ಸಿಗೆ ಬಂದಿತು. ನಾರಾಯಣ ನಾರಾಯಣ. ಆದರೆ ತ್ರಿಲೋಕವನ್ನು ಸಂಚಾರ ಮಾಡಿ ಬಂದಿರುತ್ತೀರಿ, ತಮಗೆ ಗೊತ್ತಿಲ್ಲದ ಸಮಾಚಾರ ದಾವದಿರುವುದು. ಓಹೋ ಸ್ವಾಮಿ ಮುನಿವರ್ಯ, ಕಮಲೇಂದ್ರ, ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡುವ ಭಾರ ತಮ್ಮದು. ಮಗಳಿಗೆ ತಕ್ಕ ವರನು ಹೇಗಿರಬೇಕೆಂದರೆ, ಅದು ಹೇಗಿರಬೇಕು ದೊರೆಯೇ? ವಿದ್ಯಾ ಬುದ್ಧಿಯಲ್ಲಿ ವಿಶಾರದನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಅಂತ ವರನು ದಾವಲ್ಲಿ ಇರುವನು. ಸಂತೋಷದಿಂದ ಪೇಳಿ ರತಿದೇವಿಗೆ ಲಗ್ನ ಮಾಡುವ ಬಾಲ ನಿನ್ನದು ಮುನಿಬಾ. ಇಷ್ಟ ಎನ್ನ ಭಿನ್ನಬಾ. ರಾಜ, ಇದು ಅಲ್ಲದ ಮತ್ತೆ ಹೇಳುವೆನು ಕೇಳು. ಸ್ವಾಮಿ ನಾರದರೆ, ಅದೇನು ಚೆನ್ನಾಗಿ ಹೇಳು. ಕಮಲ ರಾಯನೇ, ಕಡುಗಲಿ ಧೀರನೇ, ಬಿಡು ಬಿಡು ಆವೇದಾನೇ, ಲಾಲಿಸು ನುಡಿಯನ್ನು ಬೇಗನೆ. ಕಮಲ ಚಕ್ರವರ್ತಿ, ಕಮಲ ಚಕ್ರವರ್ತಿ, ಕಮಲ ರಾಯನೇ, ಕಡುಗಲೆ ಧೀರನೇ, ಕಮಲ ರಾಯನೇ, ಕಡುಗಲೆ ಧೀರನೇ, ಬಿಡು ಬಿಡು ಆವೇದಾನೇ, ಲಾಲಿಸು ನುಡಿಯನ್ನು ಬೇಗನೆ, ಲಾಲಿಸು ನುಡಿಯನ್ನು ಬೇಗನೆ. ಕೇಳು.
ಕೃಷ್ಣನ ಮಗ ರತಿಯನ್ನು ಕೊಡೆಯ ಹಾಗ ನೋಡ ವೈಭೋಗ. ಮದನ ಚೆನ್ನಿಗ ಶ್ರೀಕೃಷ್ಣನ ಮಗ ರತಿಯನ್ನು ಕೊಡೀಗ ಆಗ ನೋಡೋ ವೈಭೋಗ. ಕಮಲ ಚಕ್ರವರ್ತಿ ಸ್ವಾಮಿ ಕೇಳೋ ಈಗ ಕಮಲರಾಯನೇ ಕಡುಗರ ಧೀರನೇ ಕಮಲರಾಯನೇ ಕಡುಗರ ಧೀರನೇ ಬಿಡು ಬಿಡು ಆವೇದಾನೆ ಲಾಲಿಸು ನುಡಿಯನ್ನು ಬೇಗನೆ ಹೇ ಲಾಲಿಸು ನುಡಿಯನ್ನು ಬೇಗನೆ ಹೇ ಲಾಲಿಸು ನುಡಿಯನ್ನು ಬೇಗನೆ. ಅಹೋ ಕಮಲೇಂದ್ರ ಸ್ವಾಮಿ ನಾರದ ಮುನೇಂದ್ರ, ಆ ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ವಿದ್ಯಾ ಬುದ್ಧಿಯಲ್ಲಿ ಹುಷಾರಾದನು. ಆ ಹುಡುಗನ ರೂಪವನ್ನು ವರ್ಣಿಸುವುದಕ್ಕೆ ಆ ಆದಿಶೇಷನಿಗಾದರೂ ಅಸಾಧ್ಯವಾಗಬಹುದು. ಕಮಲ ಚಕ್ರವರ್ತಿ, ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ರಾಜಾಗ್ರಗಣ್ಯ. ಬರುವುದು ನೋಡಿ ನಿನಗೆ ಪುಣ್ಯ. ಕಮಲ ರಾಜ, ತಮಗೆ ನೀಡುವರ ಮಳ್ಳ ಗಟ್ಟ ಬೆಳೆದ ಕ್ಷಣಕ್ಕೆ ನೀನೇನು ದೊಡ್ಡ ಮನುಷ್ಯನಾಗಲಿಲ್ಲ. ನಾರಾಯಣ ನಾರಾಯಣ. ಓ ಸ್ವಾಮಿ ನಾರದರೆ. ಕಮಲ ಚಕ್ರವರ್ತಿ, ಗೊಲ್ಲನ ಮಗನಿಗೆ ಮಗಳನ್ನು ಕೊಡು ಎಂದು ಅಡ್ಡಿ ಇಲ್ಲದೆ ನುಡುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಉಂಟಲ್ಲವೇ? ನಾರಾಯಣ ನಾರಾಯಣ. ಸ್ವಾಮಿ ನಾರದರೆ. ಕಮಲೇಂದ್ರ, ನೀನು ಸಹ ದ್ರೌಪದಿಯ ಮಾತನ್ನು ನಡೆಸಲಿಕ್ಕೆ ಬಂದಂತೆ ತೋರುತ್ತದೆ. ನಿನ್ನ ಮಾತಿಗೆ ಮರಳಾಗಲಿಕ್ಕೆ ನಾನೇನು ದಡ್ಡಲ್ಲ. ಆ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಈ ಸಭೆಯಲ್ಲಿ ಎತ್ತಿದರೆ ಮತ್ತಷ್ಟು ಕೋಪಾಗ್ನಿಯು ದಕ್ಕೆಂದು ಬೋದ್ಗರಿಯುವುದು. ನಾರಾಯಣ ನಾರಾಯಣ. ಅಹೇ ಸ್ವಾಮಿ ನಾರದರೆ. ಕಮಲೇಂದ್ರ, ನೀನು ಒಕ್ಕಲ್ಲಿ ಮಾತ್ರ ಸುಮ್ಮನೆ ಬರುವುದಿಲ್ಲ. ಏನಾದರೂ ಒಂದು ತಂಟೆಯನ್ನಿಟ್ಟು ಬರುವುದು ಮಾತ್ರ ನಿನ್ನ ಕರ್ತವ್ಯ ಇರುವುದು. ನಾರಾಯಣ ನಾರಾಯಣ. ಉಂಡು ಮನೆಗೆ ಜನತೆ ಎನಿಸುವ ಬುದ್ಧಿ ನಿನ್ನಲ್ಲಿ ಸಂಪೂರ್ಣ ತುಂಬಿರುವುದು. ಆದರೂ ಚಿಂತೆ ಇಲ್ಲ. ಈ ವೇಳದಲ್ಲಿ ಹೇಗಾದರೂ ಸಹಿಸಿಕೊಳ್ಳುವೆ. ಇನ್ನು ಮೇಲೆ ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎನ್ನ ಕರ್ಣಕ್ಕೆ ಹಾಕದಿರು ಮುನಿಪ. ಕರೆಯುವುದು ನೋಡಿ ಎಲ್ಲೇ ಕೋಪ. ರಾಜ, ಇದು ಹಲ್ಲದ ಮತ್ತೆ ಹೇಳುವನು ಕೇಳು. ಸ್ವಾಮಿ ನಾರದರೆ ಏನು ಚೆನ್ನಾಗಿ ಹೇಳಿದೆ. ಸೈರಿಸು ಸೈರಿಸು ತಾಪ ವಿಕೋಪ ಮಾಡಬೇಡ ಕೋಪ ಭೂಪ ಮಾಡಬೇಡ ಕೋಪ. ಸೈರಿಸು ಸೈರಿಸು ತಾಪ ವಿಕೋಪ ಮಾಡಬೇಡ ಕೋಪ ಹೇ ಭೂಪ ಮಾಡಬೇಡ ಕೋಪ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ಸುತೆಯ ಲಗ್ನವನ್ನು ಮಾಡೋ ಮಹಾರಾಯ. ನಿನ್ನಯ ಸುತೆಯ ಲಗ್ನವನ್ನು ಮಾಡೋ ಮಹಾರಾಯ. ಸೈರಿಸು ಸೈರಿಸು ತಾಪ ವಿಮೋಪ ಮಾಡಬೇಡ ಕೋಪ ಹೇ ಭೂಪ ಮಾಡಬೇಡ ಕೋಪ ಹೇ ಭೂಪ ಮಾಡಬೇಡ ಕೋಪ. ಅಹೋ ಕಮಲೇಂದ್ರ, ಸದ್ಗುಣ ಸಾಂದ್ರ, ಇಷ್ಟಕ್ಕೆ ಸಿಟ್ಟಾತಕ್ಕೆ? ಎನ್ನ ಮಗಳಲ್ಲಿ ಕೇಳಿದಕ್ಕೆ ಸಿಟ್ಟು ಸಹಜವಾಗಿ ಬರುವುದು ಸ್ವಾಮಿ. ನೀನಾಗಿ ಕೇಳಿದರೆ ನಾನಾಗಿ ಹೇಳಿದೆನು. ಇದರೊಳಗೆ ಎನ್ನ ತಪ್ಪೇನಿದೆ? ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿರುವುದು. ಹೌದು ದೇವ. ನಾವು ಮಾಡುವುದೇನು? ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಗಳ ಲಗ್ನವನ್ನು ಮಾಡು. ನಾನು ಏತಕ್ಕೆ ಹೇಳಲಿ?
ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡಿರಿ. ಕಮಲರಾಜ, ಸ್ವಾಮಿ ನಾರದರೆ, ಇದೇ ಸಿಟ್ಟಿನಲ್ಲಿ ಮರೆತರೆ ನಾವೇನು ಮಾಡೋಣ? ಎಷ್ಟು ಮಾತ್ರಕ್ಕೆ ಮರೆಯುವುದಿಲ್ಲ ಸ್ವಾಮಿ ನಾರದರೆ. ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ಹೌದು ಸ್ವಾಮಿ ನಾರದರೆ. ನಾನಿನ್ನು ಹೋಗಿ ಬರ್ತೇನೆ ರಾಜ. ಸಾಂದ್ರಗಣ ತೇಜ, ಸಂತೋಷದಿಂದ ಹೋಗಿ ಬಂದಿರಿ ಮುನಿವರ್ಯ. ಇರಲಿ ಎನ್ನ ಮೇಲದಯ. ಎಲ್ಲ ಸಾರಥಿ, ಅಹೋ ದೇವಾ, ನಾವು ಬಂದು ಕೆಲಸವಂತೂ ಕೆಟ್ಟು ಹೋಯಿತು. ಅದೇನು ದೇವಾ? ಆದರೂ ಚಿಂತೆ ಇಲ್ಲ. ಹಾ, ತಡ ಮಾಡದ ರತಿದೇವಿ ಎಲ್ಲಿರುವಳು ತೋರಿಸು ಸೂತ. ಸುಗುಣ ಪ್ರಖ್ಯಾತ ತಮ್ಮ ದೇವಾ ದಿವ್ಯ ಪ್ರಭಾವ ರತಿದೇವಿ ರತಿದೇವಿ